पिलगजकर्णकलम्बोदर विकट विघ्न विनाशक विनायक गणाध्यक्ष धूम्रवर्ण भालचन्द्र गजानन। लाल दुपट्टा, अरे लाल दुपट्टा उड़ गया रे तेरा हवा के झोंके से। लाल दुपट्टा उड़ गया रे तेरा हवा के झोंके से। तुझको पिया ने देख लिया हाय रे धोखे से। मना के तुझे दिल देगा वो मगर अपनी जान देगा वो। मना के तुझे दिल देगा वो मगर अपनी जान देगा वो।
सर्वकार्येषु सर्वदा ಈ ನಮ್ಮ ಸಂಸಾರವನ್ನ ಯಾವಾಗ ನನ್ನಂತ ಹೀಗೆ ಇರ್ಬೇಕು ಅಂತ ನಿನ್ನ ಹತ್ರ ಕೈ ಮುಗಿ ಕೇಳ್ಕೊಳ್ತಾರೆ. ಸಾಕಷ್ಟು ಸಿಹಿ ಸಂಪತ್ತನ್ನ ನಮಗೆ ಕೊಟ್ಟಿದ್ದೀಯ ನಿಜ. ಅದರಂತೆ 3 ಮುದ್ದನ ಅಣ್ಣ ಕೊಟ್ಟಿದ್ದೀಯ. ಆ ಅಣ್ಣಂದ್ರು ಈ ತಂಗಿ ಮೇಲೆ ಪ್ರಾಣವನ್ನ ಇಟ್ಕೊಂಡಿದ್ದಾರೆ. ಈ ತಂಗಿ ಇದ್ರೆ ನಮ್ಮ ಜೀವನ ಇರುತ್ತಾರೆ. ನಿಜವಾಗಿಯೂ ಅಂತ ಅಣ್ಣಂದ್ರು ಬರೀಬೇಕಾದ್ರೆ ನಾನು ತುಂಬಾ ಪುಣ್ಯ ಮಾಡ್ತೀನಿ. ಆ 3 ಮುದ್ದು ಅಣ್ಣಂದ್ರಿಗೆ ಒಳ್ಳೆ ಮುದ್ದಾದ್ರೂ ಸ್ವತಂತ್ರ ಬರಲಿ ಅಂತ ನಿನ್ನ ಹತ್ರ ನೀರೊಟ್ಟಿಗೆ ಮಾತಾಡ್ತಾ ಇದ್ದೆ ಗೊತ್ತಾ ನಾನು? ನನ್ನ 3 ಜನ ಮುದ್ದಾದ ಅಣ್ಣನಿದ್ದಾರಲ್ಲ, ಆ ಅಣ್ಣನಿಗೆ ಮುದ್ದಾದ ಸಸ್ಯಗಳು ಬರ್ಲಪ್ಪ ಈ ಮನೆಗೆ ಅಂತ ಯಾಕೆ ಬಾಬಾ? ಮೊದಲು ನಿನ್ನ ಮದುವೆ ನಿನ್ನ ಅಣ್ಣಂದರೆ ಮದುವೆ. ಮಾವ, ನನ್ ಮೊದಲೇ ಕೆಟ್ಟ ಹಠಮಾರಿ ಅಂತ ಇದು ಗೊತ್ತಿಲ್ವೇನು? ನೋಡಿಲೆ, ಮೊದಲು ಅಣ್ಣಂದ್ರೆ ಮದ್ವೆ ಆಗೋವರೆಗೂ ನಾನ್ ಮಾತ್ರ ಖಂಡಿತ ಮದ್ವೆ ಆಗೋದಿಲ್ಲ. ಗೊತ್ತಾ ನಿಮ್ಗೆ? ನಿನ್ನೆ ನೋಡಿದ್ರ ಏನ್ ಮಾವ ಇದು? ನೀನ್ ನೋಡಿದ್ರೆ ನಮ್ಗೆ ಏನು ಅನ್ಸೋದಿಲ್ಲ ಗೊತ್ತಾ? ಯಾಕೆ? ನನಗೆ ತಪಸ್ಸು ಮಾಡಿದೆ. ಅಲ್ಲ ನೀನು ಹೇಳ್ದಂತೆ ನೋಡೋಣ ಹೇಗೆ ಕಾಣಿಸ್ತಾ ಇದ್ದಾನೆ. ನೋಡು, ನನಗೆ ವಿಷಯ ಬಂದಿದಂತ ತಮಾಷೆ ಮಾಡುತ್ತಾರೆ. ಅಲ್ಲೋ ಅತ್ತೆಯ ಮಗ ನೀನು ಗೌರಿ ತಮಾಷೆ ಮಾಡುವುದು ಹೇಳು. ಅಣ್ಣ, ಗೌರಿ ಮಹಾನ್ ಖಿಲಾಡಿ. ಇವಳನ್ನು ಸೋಲಿಸಲು ಯಾರಿಂದ ಸಾಧ್ಯ ಹೇಳ? ಹೌದಪ್ಪ, ನಮ್ಮ ತಂದೆ ತಾಯಿಗಳು ಆ ದೇವರಲ್ಲಿ ಹರವನ್ನು ಪಡೆದ ದೇವದೇವರು. ನಾವು 3 ಜನ ನಂತರ ಇವಳು ಹುಟ್ಟಿದ್ದ. ಅಣ್ಣ, ನೀವಷ್ಟೇ ಅಲ್ಲ ಭಾಗ್ಯವಂತರು. ನಿಜವಾದ ಭಾಗ್ಯವಂತರು ನಾನು. ತಂಗಿ ನಡೆದ್ರೆ ಕಾಲಿಗೆ ಸೌದು ಹೋಗುತ್ತೋ, ಅವಳ ಬಿಸಿಲಿಗೆ ಬಂದ್ರೆ ಮುಖ ಎಲ್ಲಿ ಬಾಡು ಹೋಗುತ್ತೋ ಅಂತ ರಾಣಿ ಹತ್ರ ನೋಡ್ಕೊಂಡು ಬೇಕು ಬೇಡದ ಆಸೆನ ಪೂರೈಸಿದ್ದೀರ. ನಿಜ ಹೇಳ್ಬೇಕಂದ್ರೆ ನಿಮ್ಮಂತ ಅಣ್ಣಂದ್ರು ಪಡಿಬೇಕಾದ್ರೆ ನಾನು ಅದೃಷ್ಟ ಮಾಡಬೇಡ. ನಿಜವಾಗಿಯೂ ನಾನೇ ಅದೃಷ್ಟ ನೀನು ಕೊನೆಯವರೆಗೂ ನಗುತ್ತಾ ಇರಬೇಕು. ನಿನ್ನ ಸುಖಕ್ಕಾಗಿ ನಾವು ನಮ್ಮ ಪ್ರಾಣವನ್ನು ಕೊಡಲು ಸಿದ್ಧ ತಾಯಿ. ಅಣ್ಣ, ಎಂತ ಮಾತ್ರ ಮಾತಾಡ್ತಾರೆ? ದಯವಿಟ್ಟು ಹಾಗೆಲ್ಲ ಮಾತಾಡ್ತಾರೆ. ಈ ಅಣ್ಣ ತಿಳಿದೇ ಬಂದ್ರೆ ಈ ತಂಗಿ ಜೀವನವೇ ಇಲ್ಲ ಅಣ್ಣ. ಈ ತಂಗಿ ಬದುಕಿರೋದೇ ನಿಮಗೋಸ್ಕರ ಅಲ್ಲ, ಈ ಅಣ್ಣನಿಗೋಸ್ಕರ. ಅಕಸ್ಮಾತ್ ಇಲ್ಲಿ ಹೋದ್ರೆ ನಾನು ನಿಜವಾಗಿ ಸತ್ತು ಹೋಗ್ಬಿಡ್ತೀನಿ ಅಯ್ಯವ್ವ, ಸತ್ತು ಹೋಗ್ಬಿಡ್ತೀನಿ ಅಣ್ಣ. ತಮಾಷೆಗೂ ಇಂಥ ಮಾತನಾಡಬೇಡ. ನೀನು ನಮ್ಮ ಹೊರಗಿನ ಮುಸ್ಲಿಮ್ಮ. ನೀನು ನಗುತ್ತಾ ಇದ್ದರೆ ನಾವು ನಗುತ್ತಾ ಇರ್ತೇವೆ. ಹೌದಲ್ಲ, ನಿನ್ನ ನಗುವೆ ಈ ಮನೆಗೆ ಸೇರಿಸಲ್ಪಟ್ಟಿದ್ದಂತೆ. ತಂಗಿ ಭಾರವಹಿಸಿ ಅಲ್ಲಿ ಬಾಯಿಗೆ ಸಿಹಿ ತಿನ್ನಿಸುತ್ತೇನೆ. ಅಣ್ಣ, ಸಿಹಿ ತಿನ್ನೋಕೆ ಏನಿವತ್ತು ವಿಶೇಷ? ಅವ್ವ, ಇವತ್ತು ನಿನ್ನ ಹುಟ್ಟಿದ ಹಬ್ಬ ತಾಯಿ. ಅಯ್ಯೋ ದೇವ್ರೆ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಕೊಡ್ಲಿಲ್ಲ ಅಲ್ಲ ಇನ್ನೂ ಇಲ್ಲ. ಕೊಡ್ಬೇಕಲ್ಲ, ನೀನ್ ಹೇಳ್ತಿದ್ರೆ ಕೊಡ್ತಾ ಇದ್ದೀನಿ. ಮಾಮ, ಬಾಯಿ ಕೊಡ್ತಾ ಇದ್ದೀನಿ ಅಣ್ಣ ಹೇಳ್ದ ಅಂತ. ಆಯ್ತಾ ಅಣ್ಣ? ಪ್ರತಿ ವರ್ಷದಂತೆ ಇಂದು ನನ್ನ ಹುಟ್ಟುಹಬ್ಬ ನಿಜ. ಅಣ್ಣ, ಎಲ್ಲರೂ ಅವಾಗ ಕೂಡಿ ಹಾಡ್ತಾ ಇದ್ವಲ್ಲ, ಇವತ್ತು ಕೂಡಿ ಹಾಡೋಣ. ಆಗಲ್ಲಮ್ಮ, ಇಷ್ಟವೇ ನಮ್ಮ ಇಷ್ಟ. ಸರಿ ಅಣ್ಣ.
ಈ ಭಾಷಾನಿಗಿಲ್ಲ. ಮತ್ತೊಬ್ಬರ ಆಸ್ತಿಯನ್ನು ತುಡಿದು ತಿನ್ನುವ ಈ ದರೋಡೆಕೋರ ಭಾಷ್ಯ. ನಾನು ಯಾರ ತಂಟೆಗೆ ಹೋಗುವುದಿಲ್ಲ. ನನ್ನ ತಂಟೆಗೆ ಬಂದವರನ್ನು ಆ ಬ್ರಹ್ಮ ಭರದ ವಿಧಿ ಲಿಖಿತವನ್ನು ತಿದ್ದಿ ಬರೆದು ಅವರ ಬಾಳನ್ನು ಕಣ್ಣೀರಿನ ಕೋರಿನಲ್ಲಿ ತೇಲುವಂತೆ ಮಾಡುವನು ಈ ಭಾಷ್ಯ. ಇಲ್ಲಿ ಧರ್ಮದಿಂದ ನಡೆದರೆ ಸುಲಭವಾಗಿ ಆಸ್ತಿ ಅಂತಸ್ತು ಗಳಿಸಲು ಸಾಧ್ಯವಿಲ್ಲ. ಆದರೆ ಕರ್ಮದ ದಾರಿಯಲ್ಲಿ ಹಿಡಿದರೆ ಸುಲಭವಾಗಿ ಆಸ್ತಿ ಅಂತಸ್ತು ಗಳಿಸಲು ಸಾಧ್ಯ. ಅದಕ್ಕಾಗಿ ಇಂದು ಸಿರಿವಂತ ಸಂತೋಷನ ತೋಟದಲ್ಲಿ ತೆಂಗಿನಕಾಯಿಯ ಕಳು ಅದು ನನ್ನ ಸಹಚರರೊಂದಿಗೆ ಈ ವರ್ಷ ಸಂತೋಷದಿಂದಿದ್ದರೆ ಸ್ವರ್ಗ, ಕೋಪಗೊಂಡರೆ ನರಕ. ಹೋಗಿ ಆ ಸಂತೋಷದ ತೋಟದಲ್ಲಿರುವ ಎಲ್ಲ ತೆಂಗಿನ ಕಾಯಿಯನ್ನ ಕಳುವು ಮಾಡಿಕೊಂಡು ಬನ್ನಿ. ಪಡಂಬೇಳಪ್ಪ ಎಂತ ಕಾಲ ಬಂತು ಯಪ್ಪ ಒಂದು ಬಂದತೆ ಬಂತು ಒಬ್ಬ ಮಂದಿ ಕೂಡ ಮನೆ ಮಾಡದಂಗ ನಾವು ಇರೋದಂಗ. ಎಂತ ಕಾಲ ಬಂತು ಯಪ್ಪ ಒಬ್ಬ ಬಂದತೆ ಬಂತು ಒಬ್ಬ ಮಂದಿ ಕೂಡ ಮನೆ ಮಾಡದಂಗ ನಾವು ಇರೋದಂಗ. ಬಿಡಿ ಸಿಗರೇಟ್ ಅಂತ ಸೇದುತ್ತಾರ, ಚೆಲ್ಲಿ ಸರಾಯಿ ಅಂತ ಕುಡಿತಾರ. ಮನೆಗೋಗಿ ಹೆಣ್ಣು ಮಕ್ಕ ಮಾಡ್ದೆ ಬಡೀಗ, ಮನೆಗೋಗಿ ಹೆಣ್ಣು ಮಕ್ಕ ಮಾಡ್ದೆ ಬಡೀಗ. ಎಂತ ಕಾಲ ಬಂತು ಯಪ್ಪ ಒಪ್ಪಿಕೊಂಡು ಒಬ್ಬ ಮಂದಿ ಕೂಡ ಮನೆ ಮಾಡೋದಂಗ ನಾವು ಇರೋದಂಗ. ಎಂತ ಕಾಲ ಬಂತ್ಲೆ ದಿಕ್ಕ ತಿಳಿದಂಗ ಆಯ್ತಿ ನೋಡು. ಮಗನ ನೀನು ಶಾಲಾ ಕಲಿಸಿದ್ರು ನನಗೆ ದಿಕ್ಕ ತಿಳಿದಿದ್ವು. ಅದಕ್ಕ ದೊಡ್ಡವ್ರು ಹೇಳ್ಯಾರ, ವಿದ್ಯೆ ಇಲ್ಲದವನ ಬಾಳು 10 ಗಿಂತ ಕಡೆ ಅಂತ. ನಾನೊಂದು ಹೇಳೋದು ನೀನೊಂದು ಹೇಳ್ತಿ. ನಾ ಶಾಲಿ ಕಲಿತಿದ್ದದೆ ಬೇಸಾಯ್ತು. ಯಾಕಂತ ಹೇಳ್ತಿ ಕೇಳಿದ್ರೆ, ಯಾಕೆ ದೋಸ್ತ? ಶಾಲಿ ಕಲ್ತವ್ರು ಕೆಲ್ಸ ಇಲ್ದೆ ಊರೆಲ್ಲ ತಿರುಗಾಕತ್ತಾರ. ಅದಕ್ಕ ಹೌದಲ್ಲೇ ನೀನ್ ಹೇಳೋದು ಒಂದ್ ಲೆಕ್ಕ ಸರಿ ಐತ್ಕಂಡ. ಆದ್ರ ಮನುಷ್ಯನಿಗೆ ಅನ್ಯಾಯ ಎಷ್ಟು ಮುಖ್ಯನ ಅಕ್ಷರನೂ ಅಷ್ಟೇ ಮುಖ್ಯ, ನೆನಪಿರ್ಲಿ. ಆಗ್ಬಿಡ್ಲೆ ರಾಜು, ನಿನ್ನ ಆಸೆ ಅಂತಲೇ ನಾನು ಓದು ಬರಹ ಎಲ್ಲ ಕಲಿತೀನಿ ಅನ್ನಂಗ. ನಾವು 5 ಎಕರೆ ಹೊಲದಾಗ ಬೋರ್ವೆಲ್ ಇಕ್ಕೊಂಡಿದ್ರು ಆ ರಾಣಿ ಬೆಳೆದಷ್ಟು ಬೆಳೆನ ನಮ್ ಕೈ ಹತ್ತಿ ಹೋಗಲ್ಲದು. ಯಾಕಂತಿ? ಹೌದಲ್ವೇ, ಬರೀ ಮಳೆಗಾಲ ನಂಬಿ ಬಿತ್ತನೆ ಮಾಡಿ ಬರಬ್ಬರಿ ಇಳುವರಿ ತೆಗಿತಾರ. ಮತ್ ನಮ್ಮ ಅನ್ಕೊಂಡ್ರೆ ಸರಿ ಹಾಕವ. ಏ ಗುರು, ಈ ಸಲ ಏನಾರ ಮಾಡಿ ಆಕಿನ ಹಾರಿಸ್ಲೇಬೇಕಂಡ. ನೋಡಿ ದೋಸ್ತ, ನಾವಿಬ್ರು ಚಟಿಗಳಾದ್ವಿ. ಹೌದು, ಆಕಿ ಒಬ್ಬಾಕಿನ ನಾವಿಬ್ರು ಹೆಂಗ್ಲೆ ಆರ್ಸೋದು? ಅದಕ್ಕಾಗಿ ನಾನು ಹೇಳ್ತಿದ್ದು, ನಾನು ನೀನು ಇಬ್ರು ಕೂಡಿ ಆಕಿ ಹಾಕೋಣ. ಆಕಿ ಯಾರಿಗೆ ಬಿಟ್ಟ ಅವ್ರ ಆಕಿ ಮದುವೆ ಆಗ್ಬಿಡಿದ್ದು. ಹೆಂಗಂತೆ? ಒಟ್ಟು ಅವ್ರ ಸಂಬಂಧ ನನ್ನ ನಿನ್ನ ಸ್ನೇಹ ಹಾಳಾಗ್ಬಿಡ್ಬಾರ್ದು. ಒಂದ್ ಕೆಲಸ ಮಾಡು, ಬರ್ತಾ ಇದ್ದಂಗ ಡಿಕ್ಕಿ ಹೊಡ್ತಾಡು, ಆಮೇಲೆ ನಾ ಬರ್ತೀನಿ. ಹೆಂಗಂತಿ?
ಹೌದೇನು ರಾಜ ಅವಳು ಕಾಲಿಗೆ ನೋವು ಮಾಡಿ ಅಂತ ನೀನು ಹೌದಾ ಏ ಗುರು ಈಕಿ ಮಾತು ನಂಬೇಡ. ಯಾಕಂದ್ರೆ ನಿಮಿಷಕ್ಕೊಂದು ಸುಳ್ಳು ಮಾತಾಡೋ ಸುಂದ್ರಿ ಈಕಿ. ಏನಪ್ಪ ಗುರು ಕೇಳ್ತೀನಿ ಅವಾಗ ಬಂದ್ ಕೂಡ ಏನಂದ್ರ ಇವನು ನನ್ಗೆ ಹಾಯ್ದು ನನ್ ಕಾಲಿಗೆ ನೋವು ಮಾಡ್ಯಾಳ. ಈಗ ನೋಡಿದ್ರೆ ನೋಡು ಅದೇ ಕಾಲಿ ನನ್ ಜಾಸ್ತಿ ಒದಿಲಿ ಅಂತಾರ. ರಾಣಿ ನನ್ ರಾಜ ಏನಂತ ನಂಗೆ ಚೆನ್ನಾಗ್ ಗೊತ್ತು. ಅವ್ರ ಮೇಲೆ ಚಾರಿ ಮಾಡ್ಬೇಡ ನೀನ. ಹೆಣ್ಣು ಹುಡುಗಿರ್ ಕಂಡ್ರ ಹಿಂಗ ಸರ್ಕೊಂಡು ಹೋಗೋ ಮನುಷ್ಯ ಮತ್ತೆ ಹಿಂಗ್ ಬಂದು ದಿಕ್ಕಿ ಹೊಡಿತಾರ. ಇಲ್ಲ ಅಂದ್ರೆ ಮತ್ತೆ ನಾ ಏನ್ ಮಾಡ್ತೀನಿ ಗೊತ್ತಿಲ್ಲ. ಏನ್ ಮಾಡ್ತೀನ ಪೊಲೀಸ್ ಸ್ಟೇಷನ್ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ರಾಣಿ ನೀ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದ್ರ ನಿಂಗೆ ಎಲ್ಲಿ ಏನಾಗೈತಿ ಎಲ್ಲಿ ಮುರಿದೈತಿ ಎಲ್ಲಿ ಹೊರತೈತಿ ಎಲ್ಲಿ ಹೋಗೈತಿ ಅಂತ ತೋರ್ಸು ಅಂತಾರ. ಗೊತ್ತಿಲ್ಲ ನನಗ. ಇಲ್ಲೇ ಕೆಂಪಾಗಿದ್ದಲ್ಲ ನಾನು ನಿಮ್ಗೆ ತೋರಿಸಕ ಹೋಗ ನಿಮ್ಗೆ ಯಾಕೆ ತೋರಿಸ್ಲಿ. ನನ್ನ ಗೆಳೆಯನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ. ನನ್ನ ತಲೆ ಏನಾದ್ರು ಕೆಡಬಾರ್ದು ಕೆಟ್ಟಂದ್ರ ನಾನು ಮಾಡೇ ಬಿಡವ. ಏನ್ ಮಾಡವ ಏನ್ ಮಾಡ್ತಿ ಏನ್ ಮಾಡ್ತೀನ ಈಗ ನದಿ ದಂಡೆಗೆ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ನಿನಗೆ ಇದನ್ನ ಬಿಟ್ರೆ ಬೇರೆ ಏನಾರ ಮಾಡಕ್ಕಾಗುತ್ತ. ಇದಾರ ಮಾಡೋದು ದೊಡ್ಡ ಕೆಲಸ ಆಗ್ಬಿಡ ನೀನು. ಈಗ ಪಟ್ನ ತಪ್ಪಾಗೈತಿ ಅಂತ ಬೇಡ್ಕೊರ ರಾಜ ಪಟ್ನ ಸಾರಿ ಕೇಳಿ ನನಗ. ಇಲ್ಲ ನಾನು ತಪ್ಪಾತ ಕೇಳಂಗಿಲ್ಲ. ನಾವಿಬ್ರು ಸೋಲು ಮಾತೇ ಇಲ್ಲ. ಲೇ ರಾಣಿ ತೆಗಿಬೇಡ ನಿನ್ನ ಹಲ್ಲ ಮನೆ ಹೋಗ್ತೀನಿ ಪಾವ್ ಬೆಲ್ಲ. ನೋಡು ಈಗ ಗೊತ್ತಾಕೈತಿ ಯಾರು ಬೆಲ್ಲ ತಿಂತಾರ ಅಂತ. ಅವರ ಅಕ್ಕರ ಬರೀ ಇಬ್ರು ನಾವಿಬ್ರನ್ನ ಓದ್ಸಕ್ಕ ನಾವಿಲ್ಲಿ ಜಗ ಕಲಿಯೋದು ಹೌದು ಏರಿ ಮೇಲೆ ಏರಿ ಅಮ್ಮೇಲೆ ಕಳೆದು ಹಾರಿ ಹಚ್ಚಿ ಒಂದು ನಿಂತೈತಲ್ಲ. ಏರಿ ಮೇಲೆ ಏರಿ ಮೇಲೆ ಕಳೆದು ಹಾರಿ ಹಚ್ಚಿ ಒಂದು ನಿಂತೈತಲ್ಲ. ಬಾಗೈತೆ ಗೊಬ್ಬೈತೆ ಗೊಬ್ಬೈತೆ ಏರಿ ಮೇಲೆ ಏರಿ ಮೇಲೆ ಕಳೆದು ಹಾರಿ ಹಚ್ಚಿ ಒಂದು ನಿಂತೈತಲ್ಲ. ಅವಸ್ಥೆಗೆ ಹುಡುಗಿ ಬಾಳ್ ಚಂದ ಅದ. ಯಾಕೋ ಅಳಕತ್ತಾಳ ನಂಗೆ ಗೊತ್ತಾಗ್ಬೇಕ್ರಿ. ಹೋಗಲಿ ಬಿಡ್ರಿ, ನಾವ್ಯಾರು ಸುಮ್ಮನೆ ವಿಚಾರ ಮಾಡೋಣ. ಗಟ್ಟಿ ಧೈರ್ಯ ಮಾಡಿ ಕೇಳಿ ಬಿಡ್ತೀನಿ. ಏ ಹುಡುಗಿ ಏ ನೀ ಅಂದಿದ್ದು ಯಾರಿಗೆ ಹುಡುಗಿ ಅಂತ? ಯಾಕ ಹುಡುಗಿ ಒಂದು ರಪ್ಪ 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 ಮೈ ಬ್ಯಾನ ನಾದ್ಲೇನೆ ಚಂದನ ಮಾತಾಡು ಕಲಿ ನೀನೆ. ಅಯ್ಯಪ್ಪ ಇದೇನ್ರಿ ಒಳ್ಳೆ ಕಥೆ ಹಾಕಲ್ರಿಪ್ಪ ಇದು. ಅಲ್ರಿ ಹುಡುಗಿ ಅಂದ ಮತ್ತೆ ಮುದುಗಿ ಅನ್ಬೇಕೇನ್ರಿ? ಇಲ್ಲ ಗಂಡದಿರಿ ಅನ್ಬೇಕ್ರಿ, ಇಲ್ಲ ಸಣ್ಣ ಪಾಪ ಅನ್ಬೇಕ್ರಿ. ಅದೇನು ಅಂತಾರಲ್ರಿ ಇದ್ದಂಗೆ ಹೇಳ್ತಾರೆ ಎದ್ಕೊಂಡ್ ಎದೆಗೆ ಹೋದ್ರ ಅಂತ. ಹಂಗಾತ್ ನೋಡ್ರಿ ನಾನು ಬರ್ತಿದ್ದೆ. ಏ ಮೇಡಮ್ಮ ತಪ್ಪಾದ್ ಬಿಡ್ರಿ. ಅಲ್ಲ ನೀವು ಹಂಗ್ಯಾಕೆ ಒಪ್ಪ ಮೈ ಮೇಲೆ ಬರಕತ್ತೀರಿ ನೀವು? ಹಂಗೆ ಒಮ್ಮಿಗೆ ಎಸ್ಕೋಬಾರ್ದು, ಬಾಳ ಡೇಂಜರ್. ನಿಮ್ಗೆ ಒಮ್ಮಿಗೆ ಏರ್ ಬಂದ್ರೆ ನಂಗೆ ತಡ್ಕೊಳಕ್ ಆಗುದಿಲ್ರಿ, ತಡ್ಕೊಳಕ್ ಆಗುದಿಲ್ಲ. ನಿನಗ ತ್ರಾಸ ಆಕೈತಿ ಅಲ್ಲಿ ಹೋಗಿ ಯಾವ್ದ್ರ ಪುಡಿ ತಗೋ, ಅವಾಗ ಕಮ್ಮಿ ಆಗ್ತೈತಿ. ಭಾರಿ ಚಂದ ಮಾತಾಡ್ತೀರಿ ಬಿಡಿಯಪ್ಪ ನೀವು. ಭಾರಿ ಚಂದ ಮಾತಾಡ್ತೀರಿ. ಎಂತ ಪುಡಿ, ಖಾರ ಪುಡಿ, ನಚ್ಚ ಪುಡಿ. ಅಲ್ಲ ನಿಮ್ದು ಮತ್ತೆ ಎಂತಕ್ಕೆ ನೋಡ ಎಂತ ತುಪ್ಪ ಅಂತಾರಂತ ಏನಾರು ಮಾತಾಡ್ಬೇಡ. ನನಗ ತಲಿ ಬಾಳ್ ಬರ್ತೈತಿ. ಚಂದಗ ಯವ್ವ ಯಕ್ಕ ಅನ್ನೋದ್ ತಲಿ ಮಾತಾಡು. ಯಾರು ನೀನು ಹಿಂಗೆಂತ ಮಾತಾಡಕತ್ತೀನಿ ನೀನೆ? ಅಯ್ಯೋ ಅದೇನೋ ಅಂತಾರಲ್ರಿ ಅಪ್ಪ ಇದು. ಹಂಗೆ ನೀವು
ಭಾರಿ ಸ್ಟ್ರಾಂಗ್ ಅದ್ರಿ ಬಿಡ್ರಪ್ಪ ನೀವು. ಅಲ್ಲ ನೀವು ಹಿಂಗೆ ಇಷ್ಟು ಸ್ಟ್ರಾಂಗ್ ಅದ್ರಿ ನೀವು. ಅಲ್ಲ ನೀವು ಹೊಟ್ಟಿಗೆ ಏನ್ ತಿಂತೀರಿ ಮೈಯಾಗ ಮೈಯಾಗ ಹ್ಯಾಂಗ ಐತಿ ಅದಕ್ಕೆ ಮತ್ತೆ ಕೇಳಕತ್ತಲ್ರಿ ಈಕಿ. ಅಲ್ಲ ಹ್ಯಾಂಗ ಐತಿ ಅಂತ ನಾವ್ ಹ್ಯಾಂಗ ಹೇಳ್ಬೇಕ್ರಿ ಇಲ್ಲಿ. ಅಲ್ಲ ಯಾವ ರೀತಿಯಾಗಿ ಬನ್ಸ್ಲಿ, ಯಾವ ರೀತಿಯಾಗಿ ಬನ್ಸ್ಲಿ, ಯಾವ ಶೃಂಗಾರಮೀಯವಾಗಿ ಹೇಳಲಿ. ಅಲ್ಲ ಆ ಸೃಷ್ಟಿಕರ್ತ ಬ್ರಹ್ಮ ನಿಮ್ಮನ್ನು ಹುಟ್ಟಿಸ್ಬೇಕಾದ್ರೆ ಎಲ್ಲಿ ಕೆತ್ತಬೇಕು ಅಲ್ಲಿ ಕೆತ್ತಿ, ಎಲ್ಲಿ ಮೆತ್ತಬೇಕು ಅಲ್ಲಿ ಮೆತ್ತಿ ಈ ಭೂಮಿ ಮ್ಯಾಗ ಇರ್ಸ್ಯಾನ ಅಂದ್ಮ್ಯಾಲ 100% 100ಕ್ಕೆ 100 ನೀವೊಂದು ವಯಸ್ಸಿಗೆ ಬಂದು ಹುಡುಗಿ ಅನ್ನೋದ್ರಾಗ ಎರಡು ಮಾತಿಲ್ಲ ಮೇಡಮ್ರ. ನೀವು ನೀವು ಅದು ಇಷ್ಟು ನೀವು ಗಟ್ಟು ಮುಟ್ಟಿ ಇರೋದು ನೋಡ್ರೆ ನೀವು ತಿನ್ನೋ ಆಹಾರ ಯಾವುದು ನಾ ತಿನ್ನೋದು ಕೇಳಿದಾರೆ ಬಿಸಿ ರೊಟ್ಟಿ ಖಾರ ಚಟ್ನಿ ಮ್ಯಾಲೆ ಹಾತರ್ಕಿ ತಪ್ಲ ತಿಂತೀನಿ ಬಿಡ್ರಿ. ಕಾಕರ್ಕಿ ಸೊಪ್ಪ, ಕಾಕರ್ಕಿ ಸೊಪ್ಪು ಅಂದ್ರೆ ಎಂತದಪ್ಪ ಅದು? ಅಲ್ಲ ನಾನು ಏನು ಬಸ್ಲೆ ಸೊಪ್ಪು ತಿಂದಿನಪ್ಪ, ಮತ್ತೆ ನುಗ್ಗಿ ಸೊಪ್ಪು ತಿಂದಿನಿ, ಕಡೆ ಸೊಪ್ಪು ತಿಂದಿನಿ. ಇದೇಂತ ಕಾಕರ್ಕಿ ಸೊಪ್ಪು? ಯಾವ್ದಾದ್ರು ಒಂದು ಸೊಪ್ಪು. ಅದಕ್ಕೆ ನೀವು ಇಷ್ಟು ಗಟ್ಟಿ ಮುಟ್ಟಾಗಿರುತ್ತೆ. ಹೋಗ್ರಿ ಬಿಟ್ಟೆ ಅಂದಂಗೆ ನನ್ನ ಹೆಸರು ನಾನು ಬಟ್ಟೆ ವ್ಯಾಪಾರಿ. ಬಟ್ಟೆ ವ್ಯಾಪಾರಿ ನನ್ನ ಹೆಸರು ಸದಾಶಿವ ಅಂತ. ಎಲ್ಲರೂ ನಮ್ಗೆ ನಿಮ್ಮಂತ ವಯಸ್ಸಿಗೆ ಬಂದು ಹುಡುಗಿಯರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಾಧು 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 ಕರೀತಾರೆ. ಈ ಬೇಕಾದ್ರೆ ಮನೆಗೆ ಹೋಗಿ ಒಲಿ ಊದ್. ಅಯ್ಯೋ ನೀವು ಬಟ್ಟಿ ವ್ಯಾಪಾರ ಮಾಡೋರೇನ್ರಿ? ಹೌದು. ನೋಡ್ರಿ ನನ್ನ ಹೆಸರು ರಾಣಿ ಅಂತ. ನಾನು ಇಲ್ಲೇ ಹೊಲ್ದಾಗ ಕೆಲಸ ಮಾಡ್ತೀನಿ. ಕೆಲಸ ಮಾಡ್ತೀರ ಮತ್ತೆ ಮಾಡ್ತೀರ? ಇಲ್ಲಪ್ಪ ಬೆಳೆದಿದ್ದೆಲ್ಲ ಕಿತ್ತು. ಅಯ್ಯೋ ಹಂಗಾದ್ರೆ ನೀವು ಬೆಳೆದು ತಿಂತೀರ ಮತ್ತು ಕೆಲಸ ಮಾಡ್ತೀರ. ಹಂಗಾದ್ರೆ ನೀವು 2 in 1 ರೇಡಿಯೋ ಕಮ್ ಟೇಪ್ ರಿಕಾರ್ಡರ್ ಅಂದಂಗಾಯ್ತು. ಅಲ್ಲ ಅಲ್ರಿ ಬಯರ್ರ ನನಗೆ ನಾನು ಇವ್ರಿಗೆ ಹೊಸದಾಗಿ ಬಂದೇನ್ರಿ. ನಮ್ಗೊಂದು ಉಳ್ಕೊಳ್ಳಕ್ ಮನೆ ಬೇಕಾಗಿತ್ತಿಲ್ರಿ, ಬಾಡಿಗೆ ಮನೆ. ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಉಳ್ಕೊಳ್ಳಕ್ಕ ಒಂದು ಬಾಡಿಗೆ ಮನೆ ಕೊಟ್ಬಿಟ್ರೆ ನಿಮ್ಗೆ ತಿಂಗಳಿಗೆ 500 ರೂಪಾಯಿ ಬಾಡಿಗೆ ಕೊಡ್ತೀನಿ ನೋಡಿ. 500? ಅಲ್ರಿ ಇವ್ರ ಕಡೆ ಅಂತೂ ಬಾರ್ ರೊಕ್ಕಿದಂಗೈತಿ. ಹೆಂಗಾರ ಮಾಡಿ ಸಣ್ಣಗ ಬೋಳಿಸ್ಕೊಂಡ ತಿರುಪತಿಗೆ ಕಳಿಸಿದ್ರಾತು. ಅಲ್ರಿ ಮೇಡಮ್ ಅವ್ರ ನೀವೇನು ವಿಚಾರ ಮಾಡಕತ್ತಿರಲ್ಲ? ಏನಿಲ್ರಿ, ನೀವು ದೊಡ್ಡ ಮನಸ್ ಮಾಡಿದ್ರ ನಂದೊಂದು ಸಣ್ಣ ಮನೆ ಕಾಲಿತ್ತ ಅಲ್ಲೇ ಇರ್ತೀರ ನೋಟ್ ಕೇಳಕತ್ತಿದ ಅಷ್ಟ. ಸಣ್ಣ ಮನೆ ಖಾಲಿ ಐತ? ಅಯ್ಯೋ ನಾ ಅದ್ರ ಉಳ್ಕೊಳ್ಳಕ್ ಆಗ್ತೈತೇನ? ಅಲ್ರಿ ಮೇಡಮ್ ಅವ್ರ ಅಯ್ಯಪ್ಪ ನಿಮ್ಗೆ ಎಷ್ಟು ದೊಡ್ಡದೈತ್ರಿ ಅಪ್ಪ ನೀವು. ಮನ್ಸು 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 ಅಂದಂಗ ರಾಣಿ ಅವ್ರ ನೋಡ್ರಿ, ನೀವು ನನಗ ರಾಣಿ ಅವ್ರ ಅಂತ ಕರಿಬೇಡ್ರಿ, ರಾಣಿ ಅಂತ ಕರೆದಷ್ಟೇ ಸಾಕು. ಅಯ್ಯೋ ರಾಣಿ ಅಂತ ಕರಿಬೇಕ? ಅಲ್ರಿ ನೀವು ಹೇಳೋದ್ ಹೆಚ್ಚ ನಾನು ಕೇಳೋದ್ ಹೆಚ್ಚ ಹಂಗ. ಅಲ್ಲ ರಾಣಿಯವರ ಅಂತ ನಾನು ಸಾಧು, ನೀನು ಸಾಧು, ನೀ ಸಿಕ್ಕಿ ಅತ್ಯಾರಿ ಚುಕ್ಕಿ. ನೀ ನನ್ನ ನಕ್ಕಿ ನಾನದೇ ಹಾರೋ ಹಕ್ಕಿ. ಬಾರಿ ಅಂಗ ನನ್ನ ಪಕ್ಕಕ್ಕೆ ಓಲೆ 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 ಲವ್ ಹೀಗೇನೆ ಓಲೆ ಓಲೆ
ಹುಟ್ಟಿದ್ದು ಸ್ಮಶಾನ, ಮಲಗಿದ್ದು ಫುಟ್ಪಾತ್, ಬೆಳೆದಿದ್ದು ಬಸ್ ಸ್ಟ್ಯಾಂಡ್. ಇದೇ ಈ ಮಹಾದೇಶನ ಜೀವನದ ಚರಿತ್ರೆ. ಆದರೆ ಇನ್ನು ಮುಂದೆ ಈ ಮಹಾದೇಶನ ಮೋಸದ ಜಾಲಕ್ಕೆ ಬೀಳಬೇಕು ಅಮಾಯಕರು. ಕಟ್ಟಬೇಕು ಧರ್ಮ ರಾಜ್ಯವನ್ನು, ಕೊಟ್ಟಬೇಕು ಬಡ ಬಿಕಾರಿಗಳನ್ನು, ಎತ್ತಬೇಕು ಸುಂದರಿಗಳನ್ನು. ಒಂದು ವೇಳೆ ಈ ಮಹಾದೇಶದ ಕಾರ್ಯಕ್ಕೆ ಬಂದರೆ ಅಂತವರ ದಂಡವನ್ನು ಕತ್ತರಿಸಿ ಅವರ ಪುಣ್ಯದಿಂದ ಬರುತ್ತವ ರಕ್ತವನ್ನು ಘಟಘಟನೆ ಪಡೆದು ಅವರಿಗೆ ಚಟ್ಟ ಕಟ್ಟಂತೆ ಬಾರಿಸಿ ಚಂದದ ನಾಡುವುದೆಂದರೆ ನಾನು ಮಹಾದೇಶನೇ ಅಲ್ಲ. ಈ ಮಹಾದೇಶದ ಹಾಸಿಗೆ ಒಂದು ಅಣಿಯಾಗಿ ಹಕ್ಕಿ ಈ ಕಡೆಗೆ ಬರುತ್ತಿದೆ. ಬರಲಿ ಬರಲಿ. ರೋಜಾ ಬಡತನದ ಬೆಂಕಿಯಲ್ಲಿ ಹೋಗೋಣ. ನಮ್ಮ ತಂದೆ ತಾಯಿಗಳು ನಮಗಂತೂ ಏನೂ ಮಾಡಲಿಲ್ಲ. ಆದ್ರೆ ಭಾಷಣ ನಮಗಾಗಿ, ನಮ್ಮ ಓದುವಿಗಾಗಿ ಸಾಕಷ್ಟು ಕಷ್ಟಪಡುತ್ತಿದ್ದಾರೆ. ರೋಜಾ, ಭಾಷಾ ಅಣ್ಣವಿಲ್ಲದಿದ್ದರೆ ನಾವಿಬ್ಬರು ಬೀದಿ ಬಿಕಾರಿಗಳಾಗಿ ಬಿಟ್ಟಿದ್ದೆವು. ಅಣ್ಣನ ಆಧಾರದಿಂದ ನಾವಿಬ್ಬರು ಶಿಕ್ಷಣ ಕಲಿಯುವಂತಾಯಿತು. ಹೌದಣ್ಣ, ಭಾಷಾಣನ ಪ್ರೀತಿ ವಾತ್ಸಲ್ಯ ಯಾವ ಕಾಲಕ್ಕೂ ನಾವು ಮರೆಯಬಾರದಲ್ಲೇ. ಮರೆಯಲು ಎಂತ ಸಾಧ್ಯ ರೋಜಾ? ನಾವಿಬ್ಬರು ಈಗ ವಿದ್ಯಾವಂತರಾಗಿದ್ದೆವು. ನಮಗಿಬ್ಬರಿಗೆ ನೌಕರಿ ಅಂತ ಸಿಕ್ಕರೆ ಭಾಷಾ ಅಣ್ಣನ್ನು ಮತ್ತೆ ನೋಡಿ ಬರುವ ಏನಂತೀಯಾ? ಸರಿ ಅಣ್ಣ, ನಾವು ಕೂಡ 4 ಜನರಂತೆ ನಾವು ಮನೆ ಕಟ್ಟಿ ಶ್ರೀಮಂತರಾಗಿ ಮೆರೆಯಬೇಕಣ್ಣ. ಅಣ್ಣ, ಈ ನನ್ನ ಆಸೆ ಯಾವಾಗ ಈಡೇರುತ್ತೋ ಆ ಭಗವಂತನಿಗೆ ಗೊತ್ತು. ಎಲ್ಲರಿಗೂ ಒಳ್ಳೆ ಕಾಲ ಅಂತ ಬರ್ತದೆ ರೋಜಾ. ಅದು ಬರೆಯೋವರೆಗೂ ಕಾಯಬೇಕಷ್ಟೇ. ನೀನೀಗ ಕಾಲೇಜಿಗೆ ಹೋಗಮ್ಮ. ಯಾಕಣ್ಣ, ನೀನು ಕಾಲೇಜಿಗೆ ಬರೋದಿಲ್ಲವೇ? ಇಲ್ಲಮ್ಮ, ನನಗೇಕೋ ಬೇಜಾರಾಗುತ್ತದೆ. ಅದಕ್ಕಾಗಿ ಇವತ್ತು ಕಾಲೇಜಿಗೆ ಬರುವುದಿಲ್ಲ. ಯಾಕಣ್ಣ, ನಿನ್ನ ಆರೋಗ್ಯ ಚೆನ್ನಾಗಿದೆ ತಾನೆ? ಆರೋಗ್ಯದಲ್ಲಿ ಯಾವ ವ್ಯತ್ಯಾಸವಿಲ್ಲಮ್ಮ, ಆರೋಗ್ಯ ಚೆನ್ನಾಗಿದೆ. ಸರಿ, ಹಾಗಾದ್ರೆ ನೀನು ಮನೆಗೆ ಹೋಗು, ನಾನು ಕಾಲೇಜಿಗೆ ಹೋಗ್ತೀನಿ. ಸರಿ ರೋಜಾ, ನನ್ನ 2 ಅಣ್ಣಂದಿರು ನಾನೆಂದರೆ ಅವ್ರಿಗೆ ಪಂಚಪ್ರಾಣ. ಅಂತ ಅಣ್ಣಂದಿರನ್ನು ಪಡೆಯಬೇಕಾದರೆ ನಾನು ಪುಣ್ಯ ಮಾಡಿರಬೇಕು. ರೋಜಾ ಎಲ್ಲರಿಗೆ ತಕ್ಕ ರೂಪ, ಎಂತ ನೋಡಿದರು ಎರಿಯದ ಸೌಂದರ್ಯ. ಏ, ಯಾರೋ ನೀನು? ಹುಚ್ಚರಂತೆ ಏನೇನೋ ಮಾತಾಡ್ತಾ ಇದ್ದೀರ, ಸುಮ್ಮನೆ ದಾರಿ ಬಿಡು. ಈ ಮಹಾದೇಶನ ಧ್ವನಿ ಕೇಳಿದರೆ ಗುರು ತಿಳಿಯುವರು ನಿನ್ನಂತ ಹುಡುಗಿಯರು. ಹೀಗಿರುವಾಗ ನನ್ನನ್ನು ಯಾರೆಂದು ಕೇಳುವುದಿಲ್ಲ ಜಾಣೆ, ನನ್ನ ಮನಸ್ಸಿನಲ್ಲಿ ಓಡಾಡಿದ್ದಾಳೆ. ಏ, ನಿನ್ನ ಮಾತನ್ನು ಕೇಳಲು ನಾನೇನೋ ಪುಟಾಣಿ ಅಲ್ಲ. ನೋಡು, ನಾನೀಗ ಕಾಲೇಜಿಗೆ ಹೋಗಬೇಕು, ದಾರಿ ಬಿಡು. ಕಾಲೇಜು ರೋಜಾ, ದಿನವೇ ಮಾತ್ರ ನೀನು ಕಾಲೇಜಿನಲ್ಲಿ ಕಲಿಯಬಹುದು. ಆದರೆ ಈ ಮಹಾದೇಶನ ಕಾಲೇಜಿನ ಪಾಠದ ಒಮ್ಮೆ ನೋಡಿ ಆ ನಂತರ ನೋಡು ಮಾದೇಶ, ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತೇನೆ, ಸುಮ್ಮನೆ ದಾರಿ ಬಿಡು. ಇಲ್ಲದಿದ್ದರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ನೆಟ್ಟಗಿರೋದಿಲ್ಲ. ನಿಮಿಷಕ್ಕೊಂದು ಸಂಚು ರೂಪಿಸುವ ಹೀಗಿರುವಾಗ ನನಗೆ ಪರಿಣಾಮದ ಬೆದರಿಕೆ ನೀಡುವೆಯಾ? ಮದವೇದ ಹೆಣ್ಣಿನ ರುಚಿ ತುಂಬಿದ ಹಣ್ಣಿನ ರಸ ನೋಡುವುದೇ ಈ ಮಹಾದೇಶನ ಹವ್ಯಾಸ. ನಿನಗೆ ಒಳ್ಳೆಯ ಮಾತನ್ನ ಹೇಳಿದ್ರೆ ನಿನಗೆ ಅರ್ಥವಾಗೋದಿಲ್ಲ. ನೋಡು, ಹೆಣ್ಣನ್ನು ಪ್ರೀತಿಯಿಂದ ಹೇಳಿದರೆ ಅವಳು ತಾಯಿ ಆಗುತ್ತಾಳೆ. ಕಾಮ ದೃಷ್ಟಿಯಿಂದ ನೋಡಿದರೆ
ವರ್ಷದ ಋತು ನಿನಗೊಮ್ಮೆ ಆದರೆ ನಾಳೆ ನಿನ್ನ ಮನದಲ್ಲಿ ನೋಡು ಹೆಚ್ಚು ಮಾತಾಡುವುದರಲ್ಲಿ ಅರ್ಥವಿಲ್ಲ ಮಾತಿನ ಕೈ ಬಿಡು. ಒಟ್ಟಿಗೆ ಕೈ ಹಿಡಿಯುವುದಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ನ ಜನ್ಮಕ್ಕೆ. ನೋಡು ಮಹೇಶ, ನಿನ್ನಲ್ಲಿ ನಾನು ಹೆಚ್ಚು ಕೇಳೋದಿಲ್ಲ. ನನ್ನನ್ನು ಬಿಟ್ಟು ಹೊರಟು ಹೋಗು, ಅದನ್ನು ಮಾತ್ರ ಮರೆಯಬೇಡ. ಮರೆಯಲು ಅದೆಂತ ಸಾಧ್ಯ ಚಿನ್ನ? ಜನ್ಮ ಪಟ್ಟವಳು ತಾಯಿ ಸುಖ ಕೋರುವಳು ನಿನ್ನಂತ ಹೆಣ್ಣನ್ನು ಈ ಸರ್ದಾರನಿಗೆ ತಿಳಿದಿರುವ ವಿಷಯ. ನೋಡು, ಸರಸದ ವೇಳೆಯಲ್ಲಿ ಮಾತು ಬೇಡ. ಏ, ಸುಮ್ಮನೆ ಕೈ ಎತ್ತು. ಎಬ್ಬಿಸಬೇಡ ನನಗೆ ರಚ್ಚು, ಸುಮ್ಮನೆ ನನ್ನ ಗಲ್ಲ ಕಚ್ಚು. ಏನು? ನಾನು ನಿನ್ನ ಗಲ್ಲ ಕಚ್ಚಬೇಕೇನು? ಹೋಗು. ಈ ಮಾದೇಶ ಮಾತನಾಡಿದ್ರೆ ಮೌನವನ್ನು ನಿನ್ನಂತ ಹುಡುಗಿಯರು ಮುದ್ದು ಕೊಡುವರು. ಅಂತದಲ್ಲಿ ನನ್ನ ಕಣ್ಣಿಗೆ ಹೊಡೆದು ಅವಮಾನ ಮಾಡಿದ್ರಲ್ಲ, ಸೋಲಾವಿ ಸಹಕರಿಸಿದರೆ ಸುಖ, ಆಡಾಡಿದ್ರೆ ಒಂದು ಕೈನ ರುಚಿ ನೋಡಿದರು ಮತ್ತೆ ನನ್ನ ಮೈ ಮುಟ್ಟಲು ಬಂದಿದ್ದೇನೆ ಜವಾದ್ರೆ ಇನ್ನೊಂದು ಹಸ್ತದ ಕೈ ರುಚಿ ನೋಡಬೇಕಾಗಿತ್ತು. ಎಚ್ಚರ. ಎಚ್ಚರ. ರೋಜ ತಲೆಯಿಂದ ಜಡೆ ನಿಮ್ಮ ನಿನಗಿಷ್ಟೊಂದು ಮೊಗರಿಗಬೇಕಾದರೆ ಮುಖದ ಮೇಲೆ ಮೀಸೆ ಹೊತ್ತಿರುವ ಈ ಪುಂಡರ ಗಂಡನಿಗೆ ಇಷ್ಟಿರಬೇಡ. ನಾನಾಗಿ ಕಾಲು ಗಟ್ಟಿ ಕಟ್ಟಿ ಹಾಕುದ ಮುಂಚೆ ನೀನಾಗಿ ಬಂದು ಸೇರು ನನ್ನಲ್ಲಿ. ಏ, ಅದು ಕನಸಿನ ಮಾತು. ನೋಡು, ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದ್ರೆ ನನ್ನ ಕಾಲಲ್ಲಿರೋ ಚಪ್ಪಲಿ ಕೈಗೆ ಬರಬೇಕಾಗಿತ್ತು. ಜೋಕೆ ಜೋಕೆ. ರೋಜ, ಈ ಮಾದೇಶನಿಗೆ ಸವಾಲು ಹಾಕುವುದೇ ಸುಮ್ಮನೆ ಸಹಕರಿಸಿದರೆ ನಿನಗೆ ಸಿಹಿ ಮುತ್ತು ಕೊಟ್ಟು ಆ ಸ್ವರ್ಗವನ್ನೇ ತೋರಿಸುವಂತೆ. ಆದರೆ ನನಗೆ ಚಪ್ಪಲಿಯ ತನಕ ಮಾತನಾಡಿ ಕಿಚ್ಚು ಹಚ್ಚಿರುವ ಎಂದ ಮೇಲೆ ಕಾರ್ಯಕ್ಕೆ ಅಡ್ಡ ಬಂದ ಬೇರೆ ಆಜ್ಞೆ. ನಮ್ಮೂರಿನ ಹೆಣ್ಣು ಮಕ್ಕಳ ತಂಟೆಗೆ ಬಂದವರ ಕತ್ತರಿಸುವ ಬುದ್ಧಿ ಆವೇಶ ಬೇಡ, ಸುಮ್ಮನೆ ಹೋಗು ಮರಿ. ಹೋಗಬೇಕಾದನು ನಾನಲ್ಲ ಮರೆ, ನೀನು ಮರೆ. ಎಬ್ಬಿಸಬೇಡನಿಗೆ ರಚ್ಚು, ಹೋಗ್ಬೇಕು ಮರಿ. ಹೆಚ್ಚು ನೆಟ್ಟಗೆ ಮಾತನಾಡಬಂದ್ರೆ ಗುರಿ ಎಂದರೆ ತಿನ್ನುವೆ ನೀನು ಬರೆ. ಬರೀ ಬರೀ ತಿನ್ನುವ ಪುಟ್ಟಾಣ ನಾನಲ್ಲ, ನಿಮ್ಮಂತವರಿಗೆ ತೋರಿಸುವೆ ಆ ಸ್ಮಶಾನದ ದಾರಿ ನನಗೆ ತೋರುತ್ತಾಳ. ನಿನ್ನಂಥವನಿಗೆ ಊರಿಗೆ ಹೊಸಬ ಅಂತ ಬಿಟ್ಟಿದ್ದೇನೆ, ಬದುಕಿಗೋ. ಸೋರಿ ಈ ಕೆಲಸಕ್ಕೆ ಬಾದ ಹೆಣ್ಣಿನ ಸಂಬಂಧ ನಮ್ಮಿಬ್ಬರಲ್ಲಿ ಜಗಳ ಬೇಡ. ಕೈಮಿಲಾಯಿತು. ಹಂಚಿ ತಿನ್ನಲು ಇವಳು ಹಣ್ಣಲ್ಲ, ಭಾರತ ಮಾತೆಯ ಪುತ್ರಿ. ನಮ್ಮ ದೇಶದಲ್ಲಿ ಹೆಣ್ಣಿಗೆ ಯಾವ ಸ್ಥಾನ ಇದೆ ಅದು ಗೊತ್ತೇನು ಮಗನಿಗೆ? ತಾಯಿಯ ಸ್ಥಾನ ನಿಮ್ಮಂತವರಿಗೆ, ನನ್ನಂತವರಿಗಲ್ಲ. ನೋಡು, ಸುಮ್ಮನೆ ಇವಳನ್ನು ಬಿಟ್ಟು ಇಲ್ಲಿಂದ ಹೊರಟು. ನಿನ್ನ ಮಾತಿಗೆ ಅಂಜಿ ಹೆದರು ನಾನು ಓಡಿ ಹೋಗಲು ಹೇಳಿಯಲ್ಲ. ವೀರ ಕನ್ನಡಿಗ, ಕರ್ನಾಟಕದ ಕಂಡನೆಯ ಗಂಡವು. ಗಂಡನಿದ ಗಂಡು. ಸೋರಿ, ಇಲ್ಲಿ ಮಾದೇಶನ ಮಾತು ಕೇಳಿದರೆ ಗೊತ್ತು, ಎದುರಾಡಿದ್ರೆ ಉರುಳಾದ ನಿನ್ನ ಚಮಚಗಳಿಗೆ ಹೇಳು, ಕೈಯಲ್ಲಿರುವುದು ಗಂಡು ಬಲಿ ರಾಮನ ಕೊಡ್ಲಿ. ಹೆಚ್ಚು ಉಸಿರಾಡಿಸಿದರೆ ಕತ್ತು ಬಿಡುವೆ ನಿನ್ನನ್ನು. ಮೊದಲ ಜಾಗ ಖಾಲಿ ಮಾಡು. ಮೊದಲ ಜಾಗ ಖಾಲಿ ಎಷ್ಟು ಸತ್ತು ಇವಳಿಗೆ. ಉಪಕಾರ ಮಾಡಿದವರಿಗೆ ಕೃತಜ್ಞತೆ ಹೇಳುವ ಸೌಜನ್ಯತೆ ಇವಳಿಗಿಲ್ಲ. ಇವಳು ಭಾರತದ
ಗಂಡು ಬೀರಿ ಹೆಣ್ಣು ಇವಳು. ಹೇಗೆ ಭಾಷೆಯನ್ನು ಹಿಡಿದುಕೊಂಡು ಬಂದಿರುವೆ? ಅಣ್ಣ, ಇವನು ಸಾಮಾನ್ಯನಲ್ಲ, ಮಹಾ ಗಂಡ ಇವನು. ಹೌದು ಮಾವ, ನಮ್ಮ ತೋಟದಲ್ಲಿ ಮರ ಹತ್ತಿ ತೆಂಗಿನಕಾಯಿ ಕೆಡುತ್ತಿದ್ದ. ನಾನು ಸುಧಾಕರ್ ಹೋಗಿ ನೋಡಿದರೆ ಇವನು, ಅದಕ್ಕಾಗಿ ಇವನನ್ನು ಹಿಡಿದುಕೊಂಡು ಬಂದಿದ್ದೇವೆ. ಭಾಷಾ, ರಮೇಶ್ ಹೇಳುತ್ತಿರುವುದು ನಿಜವೇನೋ? ಮಾಡಿದ್ದನ್ನು ಇಲ್ಲ ಅನ್ನುವ ಹೇಳಿಯಲ್ಲ ಈ ಭಾಷ್ಯ. ನಿಮ್ಮ ತೋಟಕ್ಕೆ ಹೋಗಿದ್ದು ನಿಜ, ಕಳ್ಳತನ ಮಾಡಿದ್ದು ನಿಜ. ನೋಡು ಮಾವ, ಇವನಿಗೆ ಎಷ್ಟು ಧೈರ್ಯ. ಹತ್ತು ನಾಡುವ ದೊರೆ ನೀವು, ನಿಮ್ಮ ಮುಂದೆ ಹೆದರಿಕೆ ಮಾತನಾಡುತ್ತಿದ್ದಲ್ಲಿ. ಮಾತನಾಡಲೇ ಎಲ್ಲಿರಬೇಕು, ಸುಮ್ಮನೆ ಮುಚ್ಕೊಂಡು ನಿಲ್ಲಲೇ. ಹುಚ್ಚು ಬಾಯಿ ನೋಡ್ಕ, ಆಡುವುದು ಹಂತ ಕೆಲಸ. ಅದು ಕಾಲದ ಮತ್ತೆ ಬಾಯಿಗೆ ಬಂದ ಮಾತನಾಡಿದರೆ ನಿನ್ನ ಮೈ ಚರ್ಮ ಸುಲಿಬೇಕಾದ್ರು ಎಚ್ಚರ. ಸುಧಾಕರ್, ರಮೇಶ್, ನೀವು ಸ್ವಲ್ಪ ಸುಮ್ಮನೆ ನೋಡು ಭಾಷಾ, ಕಳ್ಳತನ ಮಾಡುವುದು ಅಪರಾಧ. ನಿನಗೆ ಕಷ್ಟ ಬಂದಿದೆ ಎಂದು ನನಗೊಂದು ಮಾತು ಹೇಳಿದೆ, ನಾನು ನಿನಗೆ ಬೇಡಿದ್ದನ್ನು ಕೊಡುತ್ತಿದ್ದೆ. ಸಂತೋಷ. ಬೇಡುವುದು ಈ ಭಾಷ್ಯನ ಇತಿಹಾಸದಲ್ಲಿಲ್ಲ. ಏನಿದ್ದರೂ ಬಾಡಿಗೆ ತಿನ್ನುವುದು ಮಾತ್ರ ಗೊತ್ತು ಈ ಭಾಷ್ಯನಿಗೆ. ಬುದ್ಧಿ ಹೇಳ್ತಿರುವುದು ಈ ಗರ್ಭದ ಮನೆಯೋ ಕೇಳಲೇ ಬಚ್ಚ. ಲೈ ಲೈ ರಮೇಶ, ಏನ್ ಮಾತಾಡ್ತಿದ್ಯೋ ಲೋಚ? ಹೇ ಭಾಷಾ, ಈ ರೀತಿ ಮಾತನಾಡುವುದು ತಪ್ಪು. ಮನುಷ್ಯನಿಗೆ ಅಹಂಕಾರ ಒಳ್ಳೆಯದಲ್ಲ. ಒಳ್ಳೆಯವನಾಗಿ ಮಾಡಲು ಪ್ರಯತ್ನಿಸು. ಎಲ್ಲರ ಜೊತೆ ಬೆರೆತು ಬಾಳು. ಲೈ, ಬೆರೆತು ಬಾಳುವ ಗುಣ ಈ ಭಾಷ್ಯನಲ್ಲಿಲ್ಲ. ಏನಿದ್ದರೂ ಬೆರೆತು ಬಾಳುವರನ್ನು ಬೇರ್ಪಡಿಸುವ ಚಾಣಕ್ಯತನ ಈ ಭಾಷ್ಯನಲ್ಲಿದೆ ಕಣೋ. ಮಾತು ವಿಧಿ ಬೀಳ್ತಾ ಇದೆ. ಶಾಂತಿ ಮಂದಿರಕ್ಕೆ ಬಗ್ಗುವನಲ್ಲ ಇವನು. ಏನಿದ್ದಾರೆ ಇವನು ಕೈ ಕಾಲು ಮುರಿದಾಗಲೇ ಇವನಿಗೆ ಬರುವುದು ಬುದ್ಧಿ. ಕೈ ಕಾಲು ಮುರಿಯುವ ತಾಕತ್ತು ಯಾರಿಗಿದೆ? ಈ ಇನ್ಯಾರಿದ್ದೆ? ಗರ್ಭದಿಂದ ಈ ಮನೆಯವರಿಗಿದ್ದೆ. ಧರ್ಮಗುಂಡದ ಮನೆಯಲ್ಲೋ ನೂರಾರು ಕುತಂತ್ರಗಳು ತುಂಬಿರುವ ಕರ್ಮದ ಮನೆಯಿದು. ಶಾಂತಿ ಮಂದಿರಕ್ಕೆ ಬಗ್ಗುವನಲ್ಲ ಅಣ್ಣ. ಪ್ರಾಣಕ್ಕೆ ಹೆದರುವ ಹೇಬೇಕೋ ಇವನು. ನೋಡು ಸುಧಾಕರ, ಜೀವನ ಒಂದು ಜಂಜಾಟವಿದ್ದಂತೆ ಸಾವು ಹಿಂದಲೇ ಸುತ್ತಾ ಇರ್ತದೆ. ಸಾವಿಗೆ ಹೆದರುವ ಹೇಳಿಯಲ್ಲ ಈ ಭಾಷೆ ನಡೆದುಕೊಳ್ಳ. ಇವನಿಗೆ ಬಾಯಿಂದ ಮಾತನಾಡುವುದು ಬೇಡ. ಒಳಗೆ ಹೋಗಿ ಭಾಗವತ. ಆಯ್ತು. ಮತ್ತೊಬ್ಬರ ಮೇಲೆ ಸಹಿ ಮಾಡುವುದು ಅಪರಾಧ. ಏನಂತ ನೀನು ನಮ್ಮ ಮನೆತನಕ್ಕೆ ನುಗ್ಗಿ ಇಲ್ಲ ಸಲ್ಲದ ಮಾತನಾಡ್ತಾನೆ. ಇವರಿಗೆ ಹೊಡೆಯೋಣಂತ ನ್ಯಾಯವೇ? ಸುಧಾಕರ್, ಮಾವ ಮೃದು ಸ್ವಭಾವದವನು. ಬಾಯಲ್ಲಿ ಮಾತೋದು ಮಗು, ನಾನು ಭಾವಿಸ್ತೇನೆ. ಭಾಷಾ, ನಮ್ಮದು ತಪ್ಪಾತು. ನನ್ನ ತಂಗಿಯನ್ನು ಬಿಟ್ಟು ಬಿಡು. ಅವನಿಗೇನು ಮಾಡಬೇಕು? ಬಿಟ್ಟು ಬಿಡುತ್ತೇನೆ, ಬಿಟ್ಟು ಬಿಡುತ್ತೇನೆ. ಆದ್ರೆ ನೀವು ಕೈ ಕಟ್ಟಿಕೊಂಡು ನಿಂತುಕೊಳ್ಬೇಕು. ನಿನ್ನ ತಂಗಿಯ ಕತ್ತಿಗೆ ಸಾಯಿಸುತ್ತೇನೆ. ಭಾಷಾ, ನನ್ನ ತಂಗಿಗೆ ಏನು ಮಾಡಬೇಕು? ನಾವು ನೀವು ಹೇಳಿದಂತೆ ಕೇಳುತ್ತೇವೆ. ರಮೇಶ್, ಸುಧಾಕರ್, ಕೈ ಕಟ್ಟಿನ ಅಷ್ಟೇ ಸಾಲದು. ಬಗ್ಗಿ ನಿಂತುಕೊಳ್ಳಿ. ಇದು ಭಾಷಾನಪ್ಪವರ ಇದು ಭಾಷಾನಪ್ಪವರ. ಕೊರಳಿಗೆ ಕೈ ಹಾಕಿ ನನ್ನ ಅಣ್ಣನನ್ನ ಬಗ್ಗಿ
ರಮಣೀಯವಾದ ಹರಿತವಾದ ಈ ಶಾಖವನ್ನು ಕತ್ತಲೆಗೆ ಪಡೆದು ಬಿಡುತ್ತೇನೆ. ಅಣ್ಣ, ಈ ಪಾತ್ರೆ ಮಾತ್ರ ಸುಮ್ಮನೆ ಬಿಡಬೇಡ. ಕಟ್ಟಣ, ಧರ್ಮದ ಕಂಬಕ್ಕೆ ಈ ಪಾತ್ರೆ ಕಟ್ ಹಾಕೋಣ. ಹಾ, ಇವನು ಇಲ್ಲಿಗೆ ಬಂದ ಕಟ್ಟಿ ಬರೋಣ ಮತ್ತು ನಮ್ಮ ತೋಟದಲ್ಲಿ ಕಳ್ಳತನ ಮಾಡುತ್ತೆ ತಪ್ಪನ್ನು ಒಪ್ಪಿಕೊಂಡು ಒಳ್ಳೆಯವನಾಗುವ ಬುದ್ಧಿ ಮಾತು ಹೇಳಿದರೆ ನಮ್ಮನ್ನೇ ಈ ರೀತಿ ಆಟ ಓಡಿಸುತ್ತಿದ್ದಾನಪ್ಪ. ಬುದ್ಧಿವಾದ ಹೇಳಿದರೆ ನಿನಗೆ ತಿಳಿಯೋದಿಲ್ಲವೇ? ಧರ್ಮದ ಮನೆ ಹಿರಿಯರನ್ನು ಮುಟ್ಟಿದಲ್ಲದೆ ನನ್ನ ಪ್ರೀತಿಯ ತಂಗಿಯನ್ನು ಹಿಡಿಯುವಷ್ಟು ಧೈರ್ಯ ಬಂದರೆ ನಿನಗೆ ಚಿನ್ನು ಮಗನೇ, ನಿನ್ನ ಮೈ ಮುಟ್ಟಿದ ಈ ಭಿಕಾರಿಯನ್ನ ಚೆನ್ನಾಗಿ ಬಾರಿಸುತ್ತಾರೋ ಈ ಬಾರು ಕೋಲಿನ ಏಟು ನನಗೇನು ಹೊಸದಲ್ಲ ಹೊಸದಲ್ಲ. ನೋಡು, ನೀನು ಒಂಟಿಯಾಗಿ ಸಾಕಾಗ ಸುಖ ನೀಡುವ ಪಾಠವನ್ನು ನಾನು ಕಲಿಸುತ್ತೇನೆ. ನನ್ನ ತಂಗಿಯ ಬಗ್ಗೆ ಹಗುರವಾಗಿ ಮಾತನಾಡುತ್ತೀಯ ಮಗನೇ. ಹುಟ್ಟಿ ಬರುವ ಪ್ರವಾಹವನ್ನ ತಡೆ ಹಿಡಿಯಬಹುದು, ಆದರೆ ಈ ಸೂರ್ಯ ಬಂದಿರುವ ಕೋಪವನ್ನು ನಿಮ್ಮ ಅಪ್ಪನಿಂದಲೂ ತಡೆಯಲು ಸಾಧ್ಯವಿಲ್ಲ. ಮುಗಿಯಿತು ಮಗನೇ. ಇವರಿಗೆ ಅವನನ್ನು ಬಿಚ್ಚಿ ಬಿಡಿ. ನನ್ನನ್ನು ಕಟ್ಟಿ ಬಾರಿ ಕೋಲಿನಿಂದ ಬೋರಿಸಿ ಅವಮಾನ ಮಾಡಿದೆಯಲ್ಲ ಮಗನೇ. ನೋಡು, ಇದರ ಪ್ರತಿಕಾರದ ಸೇರಾಗಿ ನಿನ್ನ ಮನೆತನವನ್ನ ಸರ್ವನಾಶ ಮಾಡಿದ್ರೆ ನಾನು ನನ್ನ ಅಣ್ಣ ಹೇಳಿದಾದ್ರು ಇವತ್ತು ಬದುಕಲು ಬಿಟ್ಟಿದ್ದೇನೆ. ಇಲ್ಲವಾದ ಸತ್ತ ನಿನ್ನ ದೇಹದ ಮೇಲೆ ಇಷ್ಟೊತ್ತಿಗೆ ಹದ್ದು ಕಾಲುಗಳು ಹಾರಾಡುತ್ತಿವೆ. ನಿನಗೇನಾದರೂ ನೋವಾಯ್ತೇನಮ್ಮ? ನನಗೆ ನೋವಾಗಿಲ್ಲ ಅಣ್ಣ. ಹುಳಿಯನ್ನೇ ಕೊಂದು ಚರ್ಮವನ್ನು ತರುವಂತ ಮೂವರು ಅಣ್ಣಂದ್ರು ನೆನೆಸಿರುವಾಗ ನನಗೆ ಯಾವ ಜೀವ ಸ್ವಲ್ಪ ಶಾಂತವಾದನ. ನೀವು ನಮ್ಮ ತವರಿನ ಉಸಿರಮ್ಮ, ಉಸಿರು. ಬನ್ನಿ ಎಲ್ಲರೂ. ಆದ್ರೆ ಈಗ ಸರ್ದಿ ನಿಂದ ಮಗನ ಆ ಜಂಕಲ್ ಬರಕತ್ತಾಳ. ಅವಳು ಬಂದು ಕೂಡ ಅವಳಿಗೆ ಡಿಕ್ಕಿ ಹೊಡೆದು ಮಣ್ಣು ಮುಗಿಸ್ಬಿಡು. ಸ್ವಲ್ಪ ಮರೆಯಾಗಿರ್ತೀನಿ. ನಾನ್ ನೋಡ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ.
ಎಲ್ಲ ಯಾಕೆ ಹೆಂಗೈತಿ ಮಯ್ಯ ಹೇಳ್ಬಿಡ್ಲೇನ ಹೇಳ್ಬಿಡ್ಲ ಹೇಳ್ಬೇಕಾ ಮುಲಿ ಬೇಡ ಮೊದಲು ಹೇಳ ಅಯ್ಯೋ ಬ್ಯೂಟಿ ಹೌದೌದೌದಪ್ಪ ಬಿಟ್ರ ಕೊಡೋಣ ನೀನು ಅದು ಇಲ್ಲಿ ಮತ್ತ ಹಾಗೆ ಬರೋ ಹುಡುಗರು ಆಯ್ತಲ್ಲ ದೇವ್ರ ನಿನಗೆ ಕೊಟ್ಟಾನಿಲ್ಲ ನನಗೆ ಯಾಕೆ ಕೊಟ್ಟಿಲ್ಲ ಸ್ವಲ್ಪ ಜಾಸ್ತಿನೇ ಕೊಟ್ಟಾನ ಬೇಕಾದ್ರೆ ತೋರ್ತಾನ ನೀನು ತೋರ್ಸುದ್ ಬೇಡ ಎದ್ದು ಕಾಣ್ತವಲ್ಲ ಈ ನಡು ನಿನ್ನ ಕಣ್ಣು ಈ ಕಣ್ಣಿನ ಬಗ್ಗೆ ಅಂದೇನಾ ನಾ ಬೇರೆನ ತಿಳ್ಕೊಂಡಿನ್ ನೋಡ ಅಲ್ಲ ಅಂತಂಗೆ ಇವತ್ತು ಈ ನಮ್ಗೆ ಬ್ಯೂಟಿ ಹಂಗೆ ಸೂಪರ್ ಆಗಿ ಆಗ್ತಿದಲ್ಲ ನೈತಿ ವಿಶೇಷ ನೋಡು ನನ್ ರತಿನ್ ಸುದ್ದಿ ಆಮೇಲೆ ಇರ್ಲಿ ನೀ ನನಗೆ ಅದಕ್ಕೆ ಹಾದಿ ಮೊದಲು ಹೋಗೋಣ ನಾನ್ ನಿನ್ಗೆ ಡಿಕ್ಕಿ ಹೊಡ್ನ ಏನ್ ಮಾತಾಡ್ತೀರಾಳೆ ನೀನ ಸುಮ್ಮನೆ ಬರೋದಂಗ ಡಿಕ್ಕಿ ಹೊಡ್ಕೊಂಡು ಮಜಾ ತಗೊಂಡು ಹಾಕಿ ನೀಗ ಮತ್ ನಾನ್ ನಿನ್ ಡಿಕ್ಕಿ ಹೊಡ್ದೇನ ಏನು ಸುಮ್ಮನೆ ಹೋಗೋ ಹಾದು ಮಜಾ ನಾ ತಗೊಂಡಿನ ನಿನ್ ಮುಖ ಕನ್ನಡಿ ಹೇಳಕ್ ನೋಡ್ಕೊಂಡೇನ ನನ್ ಮುಖಕ್ಕೆ ಏನಾಗೈತಿ ಒಂದ್ ಸಾರಿ ಹುಡುಗಿರ್ ನೋಡ್ರು ಸಾಕ ನನಗ್ ಕೊಡು ನಿನ್ ಕೊಡು ನನಗ್ ಕೊಡು ನೀನ್ ಕೊಡು ಅಂತ ಬಹಳ ಹೇಳ್ತಾರ ಮುತ್ತು ಕೊಡಂಗ ಬಹಳ ಹೇಳ್ತಾರ ಹೌದಪ್ಪ ಬಾರಿ ಸುಂದ್ರಂಗ ಮುತ್ತು ಕೊಡಕ ಪಾಳ ಹಚ್ಚಿರ್ಬೇಕು ಹೋಗಿ ಮುಖ ಕನ್ನಡಿ ಹೇಳಕ್ ನೋಡ್ಕೊ ಲೇ ನನಗ್ ಕೋಪ ಬಡಿಸ್ಬೇಡ ನೀ ನನಗ್ ಕೋಪ ಬರ್ಸ್ಬೇಡ ಏನ್ ಮಾಡ್ತೆ ಬಂದೇನ್ ಮಾಡ್ತೆ ಅಯ್ಯೇ ಹಾ? ರಾಜ್ಕುಮಾರ್ ನಾನೇ ರಾಜಕುಮಾರ ನಾನೇ ರಾಜಕುಮಾರ ಸಾಕ್ ಕೂಸಪ್ಪ ನನ್ನ ಸಿಟ್ಟು ಬರೆಸ್ಬೇಡ ನೀ ರಾಜ್ಕುಮಾರ್ ಅಲ್ಲ ಜೋಕ್ಮಾರ್ ಇದ್ದಂಗದಿ ಹಾ? ಏನ್ ಮಾಡ್ತಿ ಸಿಟ್ಟು ಬಂದ್ರೆ ಏನ್ ಮಾಡ್ತೀನಿ ನಾ ಅಲ್ಲ ಇರ್ಲಿ ಹಾ? ಇಬ್ರು ಹಾ? ಸೇರಿ ಇದಾ ಖುಷಿ ಹೇಳ ಹಾ? ಹಾರಾಡ್ ಕುಣಿಯೋಣ ಅರಳು ಕುಣಿಬೇಕೇನಾ ನೋಡು ನೀ ನನಗ ಡಿಕ್ಕಿ ಹೊಡೆದಿಲ್ಲ ತಪ್ಪಾತು ಅಂತ ಒಂದ್ಸಾರಿ ಕೇಳ್ಬಿಡು ಇಲ್ಲ ತಪ್ಪಾತು ಅನ್ನೋದಿಲ್ಲ ಏನ್ ಮಾಡ್ತೀನಿ ನಾ ತಪ್ಪಾತಿಲ್ಲ ಅಂದ್ರೆ ಏನ್ ಮಾಡೋಳಕ್ಕೆ ನೀನ ಏನ್ ಮಾಡೋಳಕ್ಕೆ ನೀನ ನನ್ನ ಗೆಳೆಯ ಮೇಲೆ ಯಾಕೆ ಎತ್ತಿರುವಿರಾಣಿ ಅಲ್ಲ ಅವ್ನ ಎದಕ್ಕ ಹೊಡಿತಿ ಅಂತ ಕೇಳ್ತಿಲ್ಲ ಅವ ಬಂದು ನನಗೆ ಆದಾನ ಅದಕ್ಕ ಹೊಡ್ದಿನ್ ನೋಡು ಇವನು ಬಂದು ನಿನಗೆ ಹಾಕಲ್ಲ ಏನಂತೀರಾಣಿ ಈ ನನ್ನ ಗೆಳೆಯ ಡಿಕ್ಕಿ ಹೊಡೆಯೋ ಮನುಷ್ಯ ಅಲ್ಲ ನೋಡು ನಾ ಸುಳ್ಳು ಹೇಳಿದ್ರು ಇಲ್ಲಿ ಮುಂದೆ ಕುಂತಾರಲ್ಲ ಈ ಕಲಾಭಿಮಾನಿಗಳ ಕೇಳ ಇವ ಬಂದು ನನಗೆ ಡಿಕ್ಕಿ ಹೊಡ್ದಾನ ಹೌದ್ರೇನಪ್ಪ ನನ್ನ ಗೆಳೆಯ ಇವನಿಗೆ ಬಂದ ಡಿಕ್ಕಿ ಹೊಡ್ದಾನ. ಸ್ವಲ್ಪ ಜನ ಇಲ್ಲ ಅಂತಾರ ಆ ಜನ ಹೌದನ್ನ ಕತ್ತಾರ ಹೌದು ನನ್ನ ಗೆಳೆಯ ಬಂದು ನಿನಗೆ ಡಿಕ್ಕಿ ಹೊಡ್ದೆ ಅಂತ ತಿಳ್ಕೊ ಈಗ ಮುಂದೆ ಏನ್ ಮಾಡೋದಂತೆ ನಾನು ಇಬ್ಬರನ್ನು ಜೈಲಿನ ಪಾನಿ ಕಳಿಸ್ತೀನಿ ನೋಡು ರಾಣಿ ಧೈರ್ಯವಾಗಿ ಮಾತಾಡ್ಬೇಡ ರಾಣಿ ನಾವೆಲ್ಲ ಬಗೆಹರಿಸೋಣ ಹೌದಾ ಹಂಗಂದ್ರ ಮೊನ್ನೆ ನೋಡಿದ್ರ ನೀ ಡಿಕ್ಕಿ ಹೊಡ್ದಿ ಇವತ್ತು ನೋಡಿದ್ರ ಇವನ ಬಂದ್ ಡಿಕ್ಕಿ ಹೊಡಿತ ಹಿಂಗಾರ ನಾ ಇಬ್ಬರು ಪ್ರಾಣಿ ಹೆಂಗ ತಡ್ಕೊಲೆ ಯವ್ವ ನನ್ಗೂ ಬಾಳ ದುಃಖ ಆಕೈತಿ ರಾಣಿ ಸುಮ್ನಾಗು ರಾಣಿ ಸುಮ್ನಾಗು ಅದಕ್ಕ ಮತ್ತ ನೀವಿಬ್ರು ತಪ್ಪಾತು ಅಂತ ನನ್ ಕೇಳ್ರಿ ನಮ್ಮಿಬ್ರು ತಪ್ಪಾಗ್ಬೇಕೇನ ಆತು, ನಾವು ಮಾಡಿದ ತಪ್ಪಾತು ನಿಂಗೆರಡು ಮುಂದತ್ತ ನಾವು ಮಾಡಿದ ತಪ್ಪಾತು ರಾಜು ಏ ರಾಜು ಇಲ್ಲಿ ಕೇಳು. ಬಾಳ ಇವತ್ತೊಂದ ಐತ್ಲ ರಾಜು ಹೌದಲ್ಲೇ ಕೆಲಸ ಮಾಡು ನೀನು ಕೆಲಸ ಮಾಡುವ ನಾನು ಕೊಡ್ತೀನಿ ನೀನಾಯ್ಸೋ ಪಾಯ ಐತಿ ಅಂದ ಹೌದು ಬಿಡಪ್ಪ ಮತ್ತ ನಾವು ನೀವು ಯಾವ್ದಕ್ಕ ಇಬ್ರು ಸ್ನೇಹಿತರಾಗಿರೋಣ ಅಂತ ಹೇಳಿಲ್ಲ ನಿಮ್ಮಂತ ಸಿಕ್ಕಿದ್ರೆ ನಂಗೆ ಬಹಳ ಪುಣ್ಯ ಅಂತ ನೋಡು ಆತ ಶುರು ಮಾಡಿದ ಗಾಡಿ ನನ್ನತ್ತೆ ಮಗಳು ನನಗೆ ಚಿಕ್ಕವಳ ಜನ್ಮ
पग बने पतन के चोरिया गलवा सारे करे सनीरे सपरी सारे करे सनीरे सारे करे सनीरे सपरी सारे करे सनीरे नन्नते पगड़ो लगे चकौड़ा गलवा पग बने पतन के चोरिया गलवा मुझे अल्लाह लो याबी हमें झुको पे घूमी तो गिरो चाबी हिगे लोले बेड़ा ये रुत बीबी हिगे लोले बेड़ा ये रुत बीबी निया होगे हाथिया टोपी 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 सारे करे सनीरे सारे करे सनीरे सारे करे सनीरे सारे करे सनीरे
ನನ್ನ ಹಣೆ ಬರ ಇದ್ದಿದ್ದು ಅಂತೀನಿ ನಾನು. ಅಲ್ಲ ನನ್ ಒಂಟಿ ಜೀವನ ಸಾಕಾಗಿ ಹೋಗೈತ್ರಿ ಅಪ್ಪ. ಅಲ್ಲ ಜಂಟಿ ಆಗೋಣ ಅಂದ್ರ ಒಂದು ಒಳ್ಳೆ ಹುಡುಗಿ ನನ್ ಪಾಲಿಗೆ ಸಿಗ್ಬೇಕಲ್ರಿ. ಏನನ್ ಕರ್ಮ ಇದ್ದಿತ್ತಂತ ನನ್ನ ರಾಣಿ ನೀ ಇಲ್ಲೇ ನಿಂತೀಯಣ್ಣ. ನಾ ಯಾರೋ ಅವ್ರ ದಾರಿ ಮೇಲೆ ಹೋಗ್ತಾ ಇದ್ದಾರ ಅಂತ ತಿಳ್ಕೊಂಡಿದ್ದೆ. ಯಾವ್ದೋ ಗುಂಗನಾಗ ಹೊಂಟಿದ್ದೆ, ಒಂಟಿ ಜೀವನ ಹೊಂಟಿದ್ದೆ. ನೀ ಸಿಕ್ಕೆಲ್ಲ ಬಾಳ್ ಬೇಸದ್ ಬಿಡು. ಏನಿಲ್ಲ, ಸ್ವಲ್ಪ ತರಕಾರಿ ಬೇಕಾಗಿತ್ತು, ತರಕಾರಿ ತಗೊಂಡ್ ಬರೋಣ ಹಂಗ ಹೊಂಟಿದ್ದೆ. ನೀ ಸಿಕ್ಕಿಯಲ್ಲ, ಬಾ ಇಬ್ರು ಕೂಡಿ ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಡ್ ಬರೋಣ. ಹಂಗೆ ಆಶೀರ್ವಾದಕ್ಕೆ ಹೋಗಿ ಒಂದು ಗಡ್ಬಡ್ ಐಸ್ಕ್ರೀಮ್ ತಿನ್ಕೊಂಡ್ ಬರೋಣ. ಬಾ. ಅಲ್ಲ ತರಕಾರಿ ಅಂದಿಲ್ಲ, ಏನೇನ್ ಬೇಕು ನಿನಗ? ತರಕಾರಿನ ಅದೇ ಮಾಮೂಲಿ ಹಸಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಮತ್ತೆ ಶುಂಠಿ, ಮತ್ತೆ ಹೊಸಳಿ, ಮತ್ತೆ ಟೊಮೆಟೊ 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 ವಗೇರ 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 ವಗೇರ. ಅಲ್ಲ ಇವ್ ತರಕ್ ಮಾರ್ಕೆಟ್ಗೆ ಎದಕ್ಕೆ ಹೋಗ್ಬೇಕು? ಬಾ ಅಲ್ಲೇ ನನ್ನ ಅಂತೆಲ್ಲ ಅದಾವು, ಎಲ್ಲಾ ನಿನಗ ಕೊಟ್ಟು ಕಳ್ಸಿಬಿಡ್ತೀನಿ. ಇವನಂತ ಕಳ್ಳಾದವ ಎಲ್ಲದವ. ಹಾಗಾದ್ರೆ ಬೇಸದ್ ಬಿಡು ರಾಣಿ. ಅಲ್ಲ ನಾವು ಮಾರ್ಕೆಟಿಗೆ ಹೋಗೋದಂದ್ರೆ ತಪ್ಪು. ಹಾಗಾದ್ರೆ ಮತ್ತೆ ಸೈಜ್ ಬರೋಬರಿ ಆಗಾವ ಇಲ್ಲ ಮತ್ತೆ ಸೈಜ್ ಅದ್ ಯಾವ ಸೈಜ್ ಬೇಕು ನಿನಗ? ಅಂದ್ರ ಸೇಬು ಹಣ್ಣಿನ ಸೈಜ್ ಬೇಕು, ಮತ್ತೆ ಊರ ಹಣ್ಣಾಗಿರ್ಬೇಕು. ಅಂದ್ರೆ ತಿನ್ನ ಬಾಳ್ ರುಚಿ ಆಗ್ತಾವ. ಅಂತ ಸೈಜ್ ಆಗ್ತಾವ ನಿನ್ನ ಹತ್ರ? ಅಂತ ಮಾಲ್ ಐತ್ಯ? ಯಾರ ಮಾಲಿಗಾರ ಹೆಸರಿಡ, ನನ್ನ ಮಾಲಿಗೆ ಹೆಸರಿಡಬೇಡ. ಇಡೀ ಊರಿಗೆ ಕಾಯಿಪಲ್ಲೆ ಕೊಡಕ್ಕೆ ನಾನಾದಿನ. ಬಾ ಒಂದು ಸಾರಿ ತಿಂದೆ ಅಂದ್ರ ಮತ್ ಬೇಕಂತ ನೀನ ಬರ್ತಿ. ಹೌದಾ? ಹಂಗಾರೆ ನಿನ್ನಂತ ಎಲ್ಲಾ ಮಾಲು ಇದ್ದಾವಂದ್ಮೇಲೆ ನಾ ಯಾಕೆ ಮಾರ್ಕೆಟಿಗೆ ಹೋಗ್ಬೇಕು, ಅಷ್ಟು ಕಷ್ಟ ಪಡ್ಕೊಳ್ಬೇಕು? ನಡಿ 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 ನಡಿ. ಮಲ್ನಾಡ್ ಅಡಿಕೆ, ಮೈಸೂರು ವೀಳ್ಯದೆಲೆ, ಬೆರೆತರೆ ಕೆಂಪು, ಓರೆ ನೀನು ಓರ ನಾನು, ಕುಡಿದರೆ ತಂಪು. ಕಣ್ಣಿಗೆ ನೆಟ್ಟ ಹಕ್ಕಿಯನ್ನು ಹರಿದು ತಿನ್ನದೆ ಈ ಮಾದೇಶ ಎಂದು ಬಿಟ್ಟಿಲ್ಲ, ಮುಂದೆ ಬಿಡೋದು ಇಲ್ಲ. ಹೇಗಿದ್ದರೂ ನನ್ನ ನ್ಯಾಯ ಭಾಷೆ ಇಲ್ಲಿಯೇ. ನನ್ನ ಧೈರ್ಯ ಹೇಳುವ ತನಕ ನಾನನ್ನ ಕದಲಲಾರೆ. ರೋಜಾ, ಗುರಿ ಕಬ್ಬಿದಷ್ಟು ಕಡುಕನಿಗೆ ಲಾಭವೆನ್ನುವಂತೆ ಸಮಯ ಸಾಧಿಸಿ ನಿನ್ನ ಸೌಂದರ್ಯ ಕೋಟೆಯನ್ನು ಭೇದಿಸಿ ನಿನ್ನ ಶೀಲವನ್ನು ನಾನು ಸವಿಯದಿದ್ದರೆ ನನ್ನ ಹೆಸರು ಮಾದೇಶನೇ ಅಲ್ಲ. ಏಕೆಂದರೆ ಇಲ್ಲಿ ಮಾದೇಶನ ಮಾತು ಕೇಳಿದ್ರೆ ಮೊದಲು ಎದುರಾಡಿದ್ರೆ ಓಡೋದಕ್ಕಾಗ್ತು. ಸರ್ಪ ಸಂತತಿಗೆ ಸೇರಿದ ಈ ಘಟ ಸರ್ಪವನ್ನು ಕೆಣಕಿದೆಯಲ್ಲ ಮಗನೇ, ಇದರ ಪರಿಣಾಮ ಇನ್ನು ಕೆಲವೇ ದಿನಗಳಲ್ಲಿ ತೋರಿಸುತ್ತೇನೆ ನಿನ್ನ ಮನೆತನದಲ್ಲೇ. ಕಳ್ಳತನ ಮಾಡಿ ಜೀವನ ನಡೆಸುತ್ತಿದ್ದ ನಾನು ಇನ್ನು
ಮನೆತನದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾನು ಭಾಷಾನೇ ಅಲ್ಲ. ಎಲ್ಲ ಭಾಷ್ಯ ಚೆನ್ನಾಗಿರುತ್ತ. ನಾನು ಚೆನ್ನಾಗಿದ್ದೇನೆ. ನೀನು ಹೇಳ್ತೀಯ ಮನುಷ್ಯ? ನಾನ್ ಚೆನ್ನಾಗಿದ್ದೇನೆ. ಆದ್ರೆ ಇದೇನು ಭಾಷ್ಯ, ಇದು ಸಣ್ಣ ಮನೆಯಲ್ಲಿರುವೆ. ನೋಡು ಮನುಷ್ಯ, ಹಣ ಮಾಡುವ ಮಾರ್ಗವೇ ತೋರ್ತಾ ಇಲ್ಲ. ಏನ್ ಮಾಡುದು ಏನ್ ಬಿಡುದು ಅಂತ ಒಂದು ಕಾಣ್ತಾ ಇಲ್ಲ. ತೋರಿಸಲಿಲ್ಲ. ನಾನು ಇಲ್ಲಿಗೆ ಬಂದಿರುವೆ ಇಲ್ಲ. ಆಟೀಟ ಬಿಡು. ಅದಿರ್ಲಿ ಮನುಷ್ಯ, ಇದ್ದಕ್ಕಿದ್ದ ಹಾಗೆ ಬಂದಿದೆಯಲ್ಲ, ಏನ್ ವಿಷಯ? ಏನಿಲ್ಲ ಭಾಷ್ಯ, ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಇಲ್ಲಿಗೆ ಬಂದಿರುವೆ. ನೀನು ಒಪ್ಪುದಾದರೆ ಸ್ವಲ್ಪ ದಿವಸ ಇಲ್ಲೇ ಇರುವೆ. ಲೋಲೋ ಮನುಷ್ಯ, ಏನಂತೀಯ? ಏನ್ ಹೇಳ್ತಾ ಇದೆಯೋ? ನಿನ್ನ ಆತ್ಮೀಯ ಗೆಳೆಯರ ಮನೆ ಎದುರಿಗೆ ನಿಮಗೆ ಒಪ್ಪಿಗೆ ಬೇಕು. ಅದು ಸರಿ ಬಿಡು. ನೀನು ಈ ಮನೆಯಲ್ಲಿದ್ರೆ ನನಗೆ ಆನೆ ಬಲ ಬಂದಂತೆ. ಹೇ ಚಂದ್ರು, ರೋಜಾ, ಬಾರು. ಇವನು ನನ್ನ ಗೆಳೆಯ ಮಾದೇಶ್ ಅಂತ. ಅಣ್ಣ, ಇವರನ್ನೇಕೆ ಮನೆಯೊಳಗೆ ಸೇರಿಸಿರುವೆ? ಯಾಕಮ್ಮ, ಏನಾಯ್ತು? ಹೇಳಲು ನನಗೆ ಅಸಹ್ಯವೆನಿಸುತ್ತದೆ. ಮೊದಲು ಇವನನ್ನು ಮನೆಯಿಂದ ಹೊರಗೆ ಹಾಕಿರಿ. ಸಮಾಧಾನ ಮಾಡ್ಕೊಳ್ಳ ಮಾದೇಶ, ನಿನ್ನಾದ್ರೂ ಹೇಳೋ ಏನಾಯ್ತಂತ. ಏನಿಲ್ಲ ಭಾಷ್ಯ, ನೆನ್ನೆ ಬೃಂದಾವನದಲ್ಲಿ ಇವಳು ಒಂಟಿಯಾಗಿ ಸಿಕ್ಕಿದ್ದು. ನಿಮ್ಮ ತಂಗಿಯ ಬಗ್ಗೆ ತಿಳಿಯದೆ ಇವಳ ಮೇಲೆ ಬಲಕಲ್ಲು ಪ್ರಯತ್ನ ಪಟ್ಟೆ ಅಷ್ಟೇ. ಓಹೋ ನೋಡು, ನೀನು ಅಷ್ಟಕ್ಕೆ ಯಾಕೆ ಮಾಡ್ತೀಯ? ಮರ್ತು ಬಿಡೋದು. ತಿಳಿಯದೆ ತಪ್ಪು ಮಾಡ್ತಾನೆ ಪಾಪ. ಏನಣ್ಣ ಇದು? ಮರೆತು ಬಿಡು ಅಂತ ಹೇಳ್ತಾ ಇದೆಯಲ್ಲ ನೀನು. ಅಮ್ಮ ರೋಜಾ, ನೀನು ನಮ್ಮ ತಂಗಿಯನ್ನು ಅರಿಯದೆ ಅದೇ ತಪ್ಪು ಮಾಡಿದ್ದಾನೆ. ಇದರಲ್ಲಿ ಅವತ್ತೇನು ತಪ್ಪಿಲ್ಲ. ಆದೇಶ್, ರೋಜಾನ ಹತ್ತಿರ ಕ್ಷಮೆಗೀಡು. ಸರಿ ರೋಜಾ, ನಾನು ತಿಳಿಯದೆ ತಪ್ಪು ಮಾಡಿರುವೆ. ದಯವಿಟ್ಟು ಕ್ಷಮಿಸಿಬಿಡು. ಆಯ್ತು ಬಿಡಿ. ನೀವು ನಮ್ಮಣ್ಣನ ಗೆಳೆಯ ಅನ್ನೋ ಮಾತ್ರಕ್ಕೆ ಕ್ಷಮಿಸಿದ್ದೇನೆ. ಬೇರೆ ಯಾರಾದ್ರೂ ಆಗಿದ್ರೆ ಆ ಕಥೆನೇ ಬೇರೆ ಯಾವತ್ತಿತ್ತು. ಭಾಷ್ಯ, ಇಷ್ಟಕ್ಕೆಲ್ಲ ಕಾರಣ ನೀನೇ ನೋಡು. ನಾನೇನ್ ಮಾಡ್ತಂತ ಮತ್ತಿನೇನೋ, ನಿನಗೆ ತಂಗಿ ತಮ್ಮ ಇದಾರೆ ಒಂದು ಮಾತು ತಿಳಿಸಲಿಲ್ಲ ನನಗೆ. ಏಕೆ? ಓಹೋ ಅದಾ ಮನುಷ್ಯ. ನೋಡು, ಕೆಲ್ಸದಲ್ಲಿ ಈ ವಿಷಯ ನಿಂಗೆ ತಿಳಿಸೋದಕ್ಕೆ ಮಾತಾಡ್ತಿದ್ದೆ. ಈಗಲಾದ್ರೂ ತಿಳಿತಲ್ಲ. ಸರಿ ಅಣ್ಣ, ನನ್ನ ಗೆಳೆಯ ಹೇಳ್ದ ನೀನು ನಿನ್ನೆ ಸಂತೋಷನ ಮನೆಗೆ ಹೋಗಿದ್ದು ನಿಜವೇ? ನಾನಾಗಿ ಸಂತೋಷನ ಮನೆಗೆ ಹೋಗಿಲ್ಲ. ನಿನ್ನನ್ನು ಹಿಡಿದುಕೊಂಡು ಹೋದರೆ ಏತಕ್ಕಾಗಿ ಅಣ್ಣ? ನಾನು ಆ ಸಂತೋಷನ ತೋಟದಲ್ಲಿ ನನ್ನ ಸಹಚರರಿಗೆ ಕಳ್ಳತನ ಮಾಡುವ ಸಂದರ್ಭದಲ್ಲಿ ನನ್ನನ್ನು ದರದರನೆ ಎಳೆದು ಗಟ್ಟಿ ಏನು? ನಿನ್ನನ್ನು ಕಟ್ಟಿ ಹೊಡೆದರೆ ಅವರನ್ನು ಸುಮ್ಮನೆ ಬಿಡಬಾರದು. ಅಷ್ಟೇ ಅಲ್ಲ ಚಂದ್ರು, ಅಷ್ಟೇ ಅಲ್ಲ, ಅವಳ ತಂಗಿ ಗೌರಿ ಅವಳು ಕೂಡ ಈ ನಿಮ್ಮಣ್ಣನ ಮೇಲೆ ಕೈ ಮಾಡಿದಳು. ಕೈ ಮಾಡಿದಳು. ಅಣ್ಣ, ನಿನ್ನ ಮೇಲೆ ಕೈ ಮಾಡಿದ್ರೆ ಆ ಗೌರಿ ಅವಳಿಗೆ ಎಷ್ಟು ಪೊಗರು ಇರಬೇಕು. ಅಣ್ಣ, ನೀನು ನನಗೆ ಅಪ್ಪಣೆ ಕೊಟ್ಟು ಬಿಡು. ಈಗಲೇ ಹೋಗಿ ಅವಳ ಜಡ ಹಿಡಿದು ದರದರನೆ ಎಳೆದುಕೊಂಡು ಬರ್ತೇನೆ. ಶಾಂತಿಯಿಂದ ಅವರ ಮನೆತನವನ್ನ ಸರ್ವನಾಶ ಮಾಡಬೇಡಬೇಕು. ನನ್ನನ್ನು ಕಟ್ಟಿ ಪೂಲಿನಿಂದ ಪೂರೈಸಿದೆ ಅಲ್ಲ ಮಗನೇ. ಮೈಯೆಲ್ಲ ಉರಿಯುತ್ತದೆ ಮಗನೇ, ಉರಿಯುತ್ತದೆ. ಭಾಷಾ, ನಿನಗೆ ಅವಮಾನ ಮಾಡಿದರು ಒಂದೇ, ಈ ಮಚ್ಚು ಮಹಾದೇಶನಿಗೆ ಅವಮಾನ ಮಾಡಿದರು ಒಂದೇ. ಒಟ್ಟಿನಲ್ಲಿ ನಿನ್ನ ಮೈ ಮುಟ್ಟಿದ ಆ ನಾಯಿಗಳನ್ನು ಬೀದಿಗೆ ತರಬೇಕು ಭಾಷಾ, ಬೀದಿಗೆ ತರಬೇಕು. ಹೇಗೆ ಸಾಧ್ಯ ಮಾಡಿ? ಸಾಧ್ಯವಿದೆ ಭಾಷಾ, ಸಾಧ್ಯವಿದೆ. ನಿನ್ನ ತಂಗಿ ತಮ್ಮನನ್ನು ಅವರ ಮನೆತನದ ಮೇಲೆ ಶೋ ಬಿಟ್ಟು ನಮ್ಮ ಸೇನೆಯನ್ನು ತೀರಿಸಿಕೊಳ್ಳಬೇಕು ಭಾಷಾ, ತೀರಿಸಿಕೊಳ್ಳಬೇಕು. ಶಾಬಾಷ್, ಬುದ್ಧಿ ಅಂದ್ರೆ ನಿನ್ನದು, ತಲೆ ಅಂದ್ರೆ ನಿಂದೆ. ನೋಡು, ಅದ್ರ ಬಗ್ಗೆ ವಿಸ್ತಾರವಾಗಿ ಚಂದ್ರು, ಆ ಶ್ರೀಮಂತ ಸಂತೋಷ್ ಮತ್ತು ಗೌರಿಯನ್ನು ನೀನು ಪ್ರೀತಿಸಿ ಮದುವೆಯಾಗಬೇಕು. ನನ್ನ
ನನ್ನ ಮೋಸದ ಪ್ರೀತಿಯ ಬಲೆಯಲ್ಲಿ ಆಗೋರೆ ಈಗಾಗಲೇ ಬಿದ್ದಿದ್ದಾಳೆ ರಾಜೇಶ್. ಇಲ್ಲ, ಬೇರಲು ಕೊಟ್ಟರೆ ಅಷ್ಟನುಭವ ಜಾಣತನ ನಿನ್ನಲ್ಲಿದೆ. ಆದರೆ ತಡ ಮಾಡದೆ ಅವಳನ್ನು ಮದುವೆಯಾಗಲು ಗುರುದುಂಬಿಸು. ಆ ಕೆಲಸವನ್ನು ನಾಳೆನೇ ಮಾಡಿ ಮುಗಿಸುತ್ತೇನೆ. ನನಗೆ ಅವಮಾನ ಮಾಡುವ ಆ ಮನತನವನ್ನು ನನ್ನ ಹತೋಟಗೆ ತೆಗೆದುಕೊಂಡು ಆ ನಂತರ ತೋರಿಸುವೆ ನನ್ನ ಅಷ್ಟು ಮಾಡಿಕೊಂಡು ರೋಜಾ ಬಾಯಿ ನಿಮ್ಮ ಸುಧಾಕರನಿಗೆ ನಿನ್ನ ಪ್ರೀತಿಯ ಹುಚ್ಚು ಹಿಡಿಸಿ ನಿನ್ನ ಪ್ರೀತಿಯ ಗುಂಗಿನಲ್ಲಿ ಸಾಯುವಂತೆ ಮಾಡಬೇಕು. ನೋಡ್ತಾ ಇರೋಣ, ಆ ಸುಧಾಕರನಿಗೆ ಪ್ರೀತಿಯ ಮತ್ತು ಏರಿಸಿ ಅವನಲ್ಲಿರುವ ಹಣವನ್ನು ಕಬಳಿಸುತ್ತೇನೆ. ಆಮೇಲೆ ಅವನು ಬೀದಿ ಬೀದಿ ತಿರುಗಬೇಕು, ಹಾಗೆ ಮಾಡುತ್ತೇನೆ. ಭಾಷಾ, ನಿನ್ನ ತಂಗಿ ನಿನಗಿಂತ ಸ್ಪೀಡಾಗಿ ಇದ್ದಾಳೆ. ಇದ್ದರೆ ತಂಗಿ ನಾನು ಎಷ್ಟೇ ಆದರೂ ಭಾಷಾನ ತಂಗಿ ಅಂದ ಮೇಲೆ ಅವನ ಸಂತೋಷನೇ ನನ್ನ ಸಂತೋಷ. ಇವಳು ನಕ್ಕರೆ ಸ್ವರ್ಗ, ಕೋಪಗೊಂಡರೆ ನರಕ. ಸಾರ್ಥಕವಾಯಿತು ನನ್ನ ಜನ್ಮ. ಅಣ್ಣನಿಗೆ ಅವಮಾನವಾದರೆ ಸಹಿಸದ ತಮ್ಮ ತಂಗಿಯರು, ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತರಿರ್ಬೇಕಾದ್ರೆ ಆ ಸಂತೋಷನ ಮನೆ ಸರ್ವನಾಶ ಮಾಡೋದು ನನಗೇನು ಕಷ್ಟದ ಕೆಲಸವಲ್ಲ. ನಾನು ಸುಮ್ಮನಿದ್ದರೆ ಮಾದೇಶ್, ಮಾಚಿಡಿದರೆ ಯಮ ಧರ್ಮ ಎನ್ನುವ ಸೂರ್ಯ ಮನತನಕ್ಕೆ ತೋರಿಸಿರಲೇಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ನಮ್ಮ ಸೇರಿನ ಚೀಡಿಯ ಮುಖಾಂತರ ಆಗೋರಿಗೆ ನಾಗ ತೋರಿಸುತ್ತೇನೆ. ಅಣ್ಣ, ಇನ್ನು ಮೇಲೆ ಬದುಕಿ ಉಳಿಯಲಾರದು ಆ ಸಂತೋಷದ ಮನೆಯ ಸಂತೋಷ. ನಾವೆಲ್ಲರೂ ಕೈ ಜೋಡಿಸಿದರೆ ಆ ಧರ್ಮದ ಮನೆಯನ್ನು ಸುಟ್ಟು ಭೋಜನ ಮಾಡೋಣ. ಬೀಳಿಸಿದರೆ ಎಲ್ಲಿ ಕೋಪ ಮಾಡಿಕೊಂಡೋ ಏನು? ಏನ್ ಮಾವ ಇದು? ಇವತ್ತು ಒಬ್ಬರೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಹೋಗಿದೆ. ಏನಿಲ್ಲ ಹಾಗೆ ಸುಮ್ಮನೆ. ಹಾಗೇ ಸುಮ್ಮನೆ ಅಂತ ಮಾತಾಡ್ತೀಯ, ಆದ್ರೆ ಮುಖ ನೋಡಿದ್ರೆ ಮುಖ ತುಂಬ ರಂಗಾಡ್ಬಿಟ್ಟಿದೆಯಲ್ಲ. ಏನ್ ಮಾವ ಸಮಾಚಾರ? ಅಂಥದ್ದೇನಿಲ್ಲ, ನನ್ನ ನೌಕರಿ ಬಗ್ಗೆ ವಿಚಾರ ಮಾಡ್ತಿದ್ದೆ. ಅಯ್ಯೋ ದೇವೇ ದೇವೇ, ಮಾವ ಸುಳ್ಳು ಹೇಳಿದ್ರಲ್ಲೋ ನೀನ್ ದೊಡ್ಡ ಸರ್ದಾರ್ ನೋಡು. ನೀನ್ ಈ ವಿಷಯ ಮುಚ್ಚಿಟ್ರೆ ನಿನಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ಯಾ ಮಾವ? ನನಗೇನೇ ತಿಳಿದ್ರೆ ಅಂತೇನಾದರೂ ಗೊತ್ತಾಗಿದೆ. ನನ್ನ ಮಾವ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ. ಆ ಹುಡುಗಿಯಲ್ಲಿ ಯಾವುದೋ ಒಂದು ಸುಂದರವಾದ ಹುಡುಗಿ ನೆಲೆಸ್ಕೊಂಡಿದ್ದಾಳೆ. ಅವಳು ತುಂಬಾ ಚೆನ್ನಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಅಂದಾಗೆ ಆ ಹುಡುಗಿ ಯಾರು ಮಾವ? ಹೌದು, ನಾನು ಆ ಹುಡುಗಿಯನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಲು ಅವಳು ದೇವಲೋಕದ ಸುಂದರಿ. ಹೌದಾ? ನೋಡೋದಕ್ಕೆ ಅವಳು ಅಷ್ಟೊಂದು ಸುಂದರವಾಗಿದ್ದಾಳ? ಎಲ್ಲಿದ್ದ ಅಂತ ನಂಗೆ ಸ್ವಲ್ಪ ಹೇಳ್ತೀಯಾ? ಇಲ್ಲೇ ನನ್ನ ಕಣ್ಣು ಮುಂದೆ ಇದ್ದಾರೆ. ಇಲ್ಲೇನಾ? ಎಲ್ಲಿ ಮಾವ? ನನಗೆ ಕಾಣ್ತಾನೆ ಇಲ್ವಲ್ಲ? ಅದು ಅದು ನನ್ನ ಕಣ್ಣು ತುಂಬಾ ತುಂಬಿದ್ದಾಳೆ ಅನ್ನೋ ಬದಲು ಅಯ್ಯೋ ದೇವ್ರೆ, ಮಾವ ಪ್ಲೀಸ್ ಅವ್ರ ಹೆಸರನ್ನ ಹೇಳು ಮಾವ, ಪ್ಲೀಸ್ ಹೇಳು ಮಾವ. ಅವ್ರ ಹೆಸರು ಹೇಳಲು ನನಗೆ ನಾಲಿಗೆ ಹೊರಡಿಸ್ತಿಲ್ಲ. ಇನ್ನೊಬ್ಬ ಸಿಕ್ಕಾಗ ಹೇಳ್ತೀನಿ. ಏನ್ ಮಾವ ನೀನು ಹೆಸರು ಹೇಳ್ತೀನಿ ಹಾಗೆ ರಮ್ಯ ಮುರುಷ ಅಂತ ವರ್ಣನೆ ಮಾಡಿ ನಾಚ್ಕೊತಾ ಇದ್ಯಾ? ಈಗ ದೊಡ್ಡ ಊರ್ವಶಿ ಅಂತ ಅನ್ಕೊಂಡಿದ್ಯಾ ಅವಳ ನೀನು? ಸರಿ ಸರಿ, ಅವಳು ಏನಿದೆ ಅಂತ ನೀವೇ ನೋಡ್ಕೋ, ನಾ ಬರ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೀದಾ ಮನೆಗೆ ಹೋಗು, ಅರ್ಥ ಆಯ್ತಾ? ಕನಸ್ಕೊಂಡ್ಮೇಲೆ ಹುಚ್ಚ ಆಗ್ತೀಯ, ಹುಷಾರು. ಗೌರಿಯ ಪ್ರೀತಿಸಿದರೆ ಎನ್ನ ಮನ ಸ್ವರ್ಗದಲ್ಲಿ ತೀರ. ಆದರೆ ಈ ಮಾತು ನಾನು ಪ್ರೀತಿಸಿದ್ದೆಂದು ಬರಲು ಧೈರ್ಯ ತರ್ತಾ ಇಲ್ಲ. ಇನ್ನೊಬ್ಬ ಸಿಕ್ಕಾಗ ಧೈರ್ಯ ಮಾಡಿ ಹೇಳುತ್ತೇನೆ. ಗೌರಿ, ನೀನು ಬಿಟ್ಟರೆ ನನಗೆ ಬೇಡ. ಬೇಗ ಬಾ ಗೌರಿ, ನನ್ನ ಮನಕ್ಕೆ ಸಂತೋಷ.
ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ. ನಯನ ನಯನ ಬೆರೆತ ಸಮಯ ಬಾನಲ್ಲಿ ತೇಲಾಡಿದಂತೆ. ನಯನ ನಯನ ಬೆರೆತ ಸಮಯ ಬಾನಲ್ಲಿ ತೇಲಾಡಿದಂತೆ. ಕರವಾಗಿದಾಗ ನಗುತ್ತಾ ನಡೆದಾಗ ಭೂಮಿಯೇ ಸ್ವರ್ಗದಂತೆ. ಕಣ್ಣೀರು ಪನ್ನೀರ ಹರಿಯಂತೆ ಒಲಿದ ಜೀವ ಜೊತೆಯಲ್ಲಿರಲು ಮಾಡು ಸುಂದರ. ಮೊಗದಿ ಹರಿವ ಬೆವರ ಹರಿಯು ಒಂದೊಂದು ಮೋತಿನಂತೆ. ಮೊಗದಿ ಹರಿವ ಬೆವರ ಹರಿಯು ಒಂದೊಂದು ಮೋತಿನಂತೆ. ಏನು ಉಲ್ಲಾಸ ಏನು ಸಂತೋಷ ಮರೆತು ಎಲ್ಲ ಚಿಂತೆ. ಒಲಿದ ಜೀವ ಜೊತೆಯಲ್ಲಿರಲು ಮಾಡು ಸುಂದರ. ಮಾಡು ಸುಂದರ. ನೆನಪು ಇವತ್ತು ನನ್ನ ಕನಸಿನಲ್ಲೂ ಬರಲು ಗೌರಿ ಬರುವ ಹೊತ್ತಾಯ್ತು. ನಿನ್ನ ಓದು ಎಲ್ಲರಿಗೆ ಬಂತು? ಬೇಗ ಮುಗಿಸಿದ್ದೇನೆ ಸುಧಾಕರ್. ನನ್ನ ಓದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಯಾಕೆ ಓದುವುದನ್ನು ಏಕೆ ನಿಲ್ಲಿಸುವೆ ರುಜಾ? ಮುಂದುವರಿಸು. ಬೇಕಾದ ಹಣದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ರುಜಾ. ಬೇಡ ಸುಧಾಕರ್. ಇಲ್ಲಿಯವರೆಗೂ ಕಲಿತ ವಿದ್ಯೆಯ ಮೇಲೆ ನಾನು ಎಲ್ಲಿಯಾದರೂ ಕೆಲಸ ಹುಡುಕಿಕೊಳ್ಳುತ್ತೇನೆ. ಸರಿ, ನಿನ್ನಿಷ್ಟ. ನಾನೇನು ಬರಲ್ಲ. ನಿಲ್ಲಿ ಸುಧಾಕರ್. ಯಾಕಿಷ್ಟ ಅವಸರ? ಏನು ವಿಷಯ ಅಂತ ಹೇಳು ರುಜಾ. ನೋಡಿ, ಹೆಣ್ಣಾದ ನಾನೇ ನಿಮಗೆ ನಾಚಿಕೆ ಬಿಟ್ಟು ಕೇಳ್ತಿದ್ದೇನೆ. ನನ್ನ ಮೇಲೆ ನೀವು ಕೋಪ ಮಾಡಬಹುದು ತಾನೆ? ಖಂಡಿತ ಇಲ್ಲ ರುಜಾ, ಹೇಳು. ನೋಡಿ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ನೀವು ನನಗೆ ಪ್ರೀತಿಯ ಭಿಕ್ಷೆಯನ್ನು ನೀಡುತ್ತೀರಾ? ನೋಡು ರುಜಾ, ಈ ಪ್ರೀತಿ ಪ್ರೇಮ ಇವುಗಳ ಮೇಲೆ ನನಗೆ ಎಲ್ಲಷ್ಟು ನಂಬಿಕೆ ಇಲ್ಲ. ಯಾಕಂದ್ರೆ ನಮ್ಮ ಅಣ್ಣ ಏನ್ ಹೇಳ್ತಾನೋ ಅದನ್ನು ಕೇಳಿದಷ್ಟೇ ನನ್ನ ಕೆಲಸ. ಏಕೆ? ನನಗೇನು ಸೌಂದರ್ಯವಿಲ್ಲವೇ? ಛೇ ಛೇ, ಹಾಗಂತ ನಾನಲ್ಲಿ ಹೇಳಿದ.
ಪ್ರೀತಿ ಅಂದರೆ ನನಗೆ ಇಷ್ಟವಿಲ್ಲ, ಬೇಜಾರಾಗಬೇಡ. ಹಾಗಂದ ಬೇಡ ಸುಧಾಕರ್. ನಿನ್ನ ಮೇಲೆ ನಾನು ಪ್ರಾಣ ಇಟ್ಟುಕೊಳ್ಳುತ್ತೇನೆ. ನೀನಿಲ್ಲದೆ ನನ್ನ ಜೀವನವಿಲ್ಲ. ರೋಜಾ, ಪ್ರೀತಿ ಎಂಬ ಸಾಗರದಲ್ಲಿ ಬಿದ್ದು ಹಿರಿಯವರಿಗೆ ಮೋಸ ಮಾಡುವ ಆಸೆ ನನಗೆ. ದಯವಿಟ್ಟು ನಿನ್ನ ಪ್ರೀತಿಯನ್ನು ಮರೆತು. ಅರ್ಥವಾಯ್ತು ಬಿಡಿ ನೀವು ಮಾತಿನ ಅರ್ಥ. ನಾವು ಬಡವರು, ನೀವು ಶ್ರೀಮಂತರು ಎಂಬ ಕಾರಣಕ್ಕಾಗಿ ನಮ್ಮ ಪ್ರೀತಿಯನ್ನು ತಿರಸ್ಕಾರ ಮಾಡ್ತಿದ್ದೀರಿ ಅಲ್ಲವೇ? ನೀನು ತಪ್ಪು ತಿಳಿದುಕೊಂಡಿರುವೆ ರೋಜಾ. ಬಡವ ಶ್ರೀಮಂತರೆನ್ನುವ ಭೇದ ಭಾವ ಯಾವತ್ತೂ ನಾವು ಮಾಡುವುದಿಲ್ಲ. ಯಾಕಂದ್ರೆ ನಮ್ಮ ಅಣ್ಣ ಎಲ್ಲರೂ ಒಂದೇ ಎನ್ನುವ ನೀತಿ ಪಾಠವನ್ನು ಹಿಡಿದುಕೊಂಡಿದ್ದಾನೆ. ಹಾಗಾದರೆ ನನ್ನ ಪ್ರೀತಿಯನ್ನು ನೀವು ಒಪ್ಪಿಕೊಳ್ಳಿ. ಅದು ಹಾಗೇನೇ ರೋಜಾ. ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ಇಂದಿನಿಂದ ನಾವಿಬ್ಬರು ಪ್ರೇಮಿಗಳು. ಈ ಗಿಡ, ಮರ, ಬಳ್ಳಿ ಇವೇ ನಾ ಪ್ರೇಮಕ್ಕೆ ಸಾಕ್ಷಿ. ಬನ್ನಿ ನಾವೊಂದು ಗೀತೆಯನ್ನು ಹಾಡೋಣ. ನೆನಪುಗಳೇ ಸುಖ ಸುಖ, ಕನಸುಗಳೇ ಹಿತ ಹಿತ, ನನ್ನವಳೆ ನನ್ನವಳೆ ಉಸಿರಿನಲ್ಲಿ ಬೆರೆತವಳೆ, ಸಾಗರ ನಮ್ಮನವೇ. ಆಸೆಗಳೆಲ್ಲ ನೀನೇ, ಉಳಿದಿದ್ದೆಲ್ಲ ಮರಿಸೊನ್ನೆ. ಜಗ ಹುಡುಗಿ ಹೋದರು, ಜೊತೆ ಇರುವೆ ಸತ್ಯವಿದು. ಮನವೇ ನೀನಮ್ಮ, ನಿನ ನೆರಳಲ್ಲಿ ಸುಖವಮ್ಮ. ಪ್ರೀತಿ ಎಂಬ ಸೆರಗಿನಲ್ಲಿ ನೂಲಿನಂತೆ ನಾ ಬರುವೆ. ಸಾವರ ಚೆಲುವೆ ಮಲ್ಲೆಯ ನಡುವೆ, ಸಾಗರ ಚಿನ್ನವೇ. ನೆನಪುಗಳೇ ಸುಖ ಸುಖ, ಕನಸುಗಳೇ ಹಿತ ಹಿತ. ಯಾರದು? ಯಾರಂತ ಆ ಚಂದ್ರು ತಾನೆ? ಚಂದ್ರು, ಏನಿದೆ? ಎಷ್ಟು ಸ್ಥಳಕ್ಕೆ ಹೇಗೆ ಹೋಗಿದ್ರಿ ನೀವು? ಕೋಪ ಮಾಡಬೇಡ ಚಿನ್ನ. ಪರೀಕ್ಷೆ ಇದ್ದ ಕಾರಣ ನಿನ್ನನ್ನು ಭೇಟಿಯಾಗುವ ಆಗಲಿಲ್ಲ. ಚಂದ್ರು, ನಿಮ್ಮ ಮುಖ ಕಾಣದೆ ನಾನು ಎಷ್ಟೊಂದು ಕಷ್ಟಪಟ್ಟೆ ಗೊತ್ತಾ ನಿಮಗೆ? ನನಗೂ ನಿನ್ನ ಮುಖ ನೋಡಬೇಕೆಂಬ ಆದರೆ ಪರೀಕ್ಷೆ ತಯಾರು ಮಾಡಬೇಕು. ಹಾಗಾಗಿ ಭೇಟಿ ಆಗಲಿಲ್ಲ. ನೋಡಿ, ನಾನಂತೂ ಈಗ ಇಂದಿನಿಂದ ಈ ನಿಮ್ಮ ಕೈನ ಯಾವತ್ತೂ ಬಿಡೋದಿಲ್ಲ.
ನನ್ನ ಜೊತೆ ಯಾವಾಗಲೂ ಇಲ್ಲಿ ಇರ್ತೀರ ಸರ್? ನಾನು ನಿನ್ನ ಜೊತೆಯಲ್ಲೇ ಇರಬೇಕೆಂದರೆ ಮೊದಲು ನಮ್ಮ ಮದುವೆ ಬಗ್ಗೆ ಮನಂದಿರತ್ತೀರಾ? ಅಣ್ಣನ ಹತ್ರ ಈ ವಿಷಯನ ನಾನೇ ಮಾತಾಡ್ತೀನಿ, ಸರಿನಾ? ನಿಮ್ಮ ಅಣ್ಣನ ಮದುವೆಗೆ ಒಪ್ಪಿಕೊಳ್ಳಲು ಹಾಗೇನಿಲ್ಲ, ನಮ್ಮ ಅಣ್ಣನಿಗೆ ನನ್ನ ಗಂಡು ತುಂಬಾ ಪ್ರೀತಿ. ನನ್ನ ಮದುವೆಗೆ ಅಣ್ಣನಿಗೆ ಹೋಗ್ತಾ ಇದ್ದ, ಖಂಡಿತವಾಗಿಯೂ ಹೋಗ್ತಾರೆ. ಅದಕ್ಕೂ ಮೊದಲು ನಿಮ್ಮ ಮಧುರವಾದ ಕಂಠದಿಂದ ಅದಕ್ಕೂ ಮೊದಲು ನನ್ನ ಕೆನ್ನೆಗೆ ಒಂದು ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. I love you, Neelambari. You love me, Sheelambari, Sheelambari, Sheelambari. ಸಂಗತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹಾಡಿಗೆ. ನಲಿವಾಗ ಮನನವೀದು ಆ ಚಂದ್ರನ ಕಾದ ಬೆಳದಿಂಗಳು, ನೀನಕ್ಕೂ ನಲಿವಾಗ ಮನನವೀದು. ಮಾತಂಪಿಗೆ ಈರಂತಿಯೇ, ಮಾತಂಪಿಗೆ ಈರಂತಿಯೇ, ನಾ ಹಾಡು ಈ ಹಾಡು ನಿನಗಾಗಿ, ನಿನಗಾಗಿ, ನಿನಗಾಗಿ. ಗೌರಿ ವಯಸ್ಸಿಗೆ ಬಂದ ಹೆಣ್ಣು ಮಗಳು ಮನೆಯಲ್ಲಿ ಇರಿಸಿಕೊಳ್ಳುವುದು ಉತ್ತಮಲ್ಲ. ಹಾಗಾಗಿ ಅವರಿಗೆ ಮದುವೆ ಮಾಡೋಣ ಬೇಡಪ್ಪ, ಅವಶ್ಯವಾಗಿ ಮಾಡಲೇಬೇಕು. ಅಣ್ಣ, ತಂಗಿಗೆ ಮದುವೆ ಮಾಡಿದ್ರೆ ಅವಳು ಗಂಡನ ಮನೆಗೆ ಹೋಗುತ್ತಾಳೆ. ಇರೋ ಒಬ್ಬಳೇ ತಂಗಿಯನ್ನು ಮದುವೆ ಮಾಡಿದ್ರೆ ನಾವು ಯಾರನ್ನು ತಂಗಿ ಅಂತ ಕರೆಯೋಣ?
ನೀನು ಹೇಳುವುದು ನಿಜವಿದೆ, ಆದರೆ ತಂಗಿಗೆ ಮದುವೆಯನ್ನು ಮಾಡಿಸುವುದು ನಮ್ಮ ಕರ್ತವ್ಯವಪ್ಪ. ತಂಗಿಯವರ ಸುಂದರತೆಯಿಂದ ಈ ಮನೆಯೇ ಸ್ವರ್ಗದಲ್ಲಿ ಮನೆ. ಅದೇ ತಂಗಿ ಈ ಮನೆಯಿಂದ ಹೊರ ಹೋದರೆ ದೇವರಿಲ್ಲದ ಕುಡಿಯಂತ ಆದರೂ ತಂಗಿಗೆ ಮದುವೆಯನ್ನು ಮಾಡುವುದು ನಮ್ಮ ಕರ್ತವ್ಯವಲ್ಲ. ನಿಮ್ಮ ಮಾತು ಉತ್ತಮ. ಗೌರಿಯ ಪತಿಯಾದರೆ ನಿಮ್ಮನ್ನು ಮರೆತಳೆಂದು ನಿಮ್ಮ ಕೆಂಚನ ಹರಿಸಿನ ಪ್ರೀತಿ ಗೌರಿಯೇ ನಿಮ್ಮ ಮೇಲಿದೆ. ನೀನು ಹೇಳುದು ಸರಿಯಲ್ಲ. ಅಣ್ಣ ತಂಗಿಗೆ ಒಳ್ಳೆ ವರಮಾಸದಂತ ಹುಡುಗಿ ಮದುವೆ ಏನ ವಿಶೇಷ? ಎಲ್ಲರೂ ಚೆನ್ನಾಗಿರೋ ಮಾತಾಡ್ತಿರುವಾಗಿದೆ. ಸಿಹಿ ಸುದ್ದಿನ ನನಗೆ ಬರ್ತಿದ್ದೀರಲ್ಲ ಅಣ್ಣ, ಅಂತ ಸಿಹಿ ಸುದ್ದಿ ಏನಣ್ಣ ಅದು? ನಿನ್ನ ಮದುವೆ ಮಾಡಬೇಕೆಂದು ನಾವು ತೀರ್ಮಾನ ಮಾಡಿದ್ದೇವೆ. ಹೌದು ತಂಗಿ, ನಿನಗೆ ರಾಜ್ಕುಮಾರ್ನಂತ ವರವನ್ನು ಹುಡುಕಿ ತರುತ್ತೇವೆ. ಅಡುಗೆಯನ್ನು ಅವನೇ ಮಾಡಬೇಕು, ಈ ಬಟ್ಟೆಯನ್ನು ಅವನೇ ತೊಳಿಬೇಕು. ಅಂಥ ವರವನ್ನು ಹುಡುಕಿ ತರುತ್ತೇವೆ. ಅಷ್ಟೇ ಅಲ್ಲ ತಂಗಿಯವ್ವ, ಹೊತ್ತು ತುತ್ತು ಮಾಡಿ ತಿನ್ನಿಸುವಂತ ಹೆಗಲ ಮೇಲೆ ಹೊತ್ತು ತಿರುಗುವಂತ ಒಳ್ಳೆ ಮಹಾಶಾಲ ಏನು ವಿಚಾರಿಸಿದ್ರೆ ಮೊದಲು ಗೌರಿ ಏನು ತರಬೇಕು? ಅದು ಸರಿ. ಹೆಂಗವ್ವ, ನಾವು ನಿನ್ನ ಮದುವೆ ಬಗ್ಗೆ ಮಾತನಾಡುತ್ತಿರುವಾಗ ನೀನೇನು ಮೌನವಾಗಿರುವೆಯಲ್ಲ, ಏನಾದರೂ ಹೇಳಮ್ಮ. ಅಣ್ಣ ಅದು ಅಣ್ಣ ಅದು ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನಾನು ವಿಷಯ ಹೇಳ್ತೀನಿ. ದಯವಿಟ್ಟು ಯಾವ ಸಿಟ್ಟಾಗಬಾರ್ದು ಅಷ್ಟೇ. ಏನು ಮಾತನಾಡುತ್ತಿರುವೆಯಮ್ಮ ನೀನು? ನಿಮ್ಮ ಮೇಲೆ ನಾವು ಯಾವಾಗಲೂ ಕೋಪ ಮಾಡಿಕೊಳ್ಳುವುದಿಲ್ಲ. ಈ ಮನೆಯ ಬಂಗಾರವಮ್ಮ ನೀನು, ಬಂಗಾರ. ಹೇಳಣ್ಣ. ಸರಿ ಅಣ್ಣ. ಅಣ್ಣ ಅದೇನಂದ್ರೆ ನಾನಿದ್ದೀನಲ್ಲ, ಇಲ್ಲ ಅವನ್ನೆಲ್ಲ ನಾನೇ ಹೇಳ್ತೀನಿ. ನಾನು ಒಂದು ಹುಡುಗನ ನಮಗೆ ಹೇಳದೆ ನಿನ್ನ ಸಂಗಾತಿಯನ್ನು ನೀನೇ ಹಾಕಿಕೊಂಡಿರುವೆಯಾ? ಅಯ್ಯೋ ಪೀಠ ಕೈ ನೋವಾಗುತ್ತೆ. ನೋಡೋಣ ಹೇಗೆ ಕಾಣಿಸ್ತಾನೆ ಅಣ್ಣ. ರಮೇಶ್ ಬಾಬು, ನೀವ್ಯಾಕೆ ಸುಮ್ಮನೆ ಅವ್ರು ಯಾರು ಅಂದ್ರೆ ಇಡೀ ಊರಿನ ಭಾಷಾ ಅಂತಿದಾರಲ್ಲ, ಅವ್ರ ತಮ್ಮ ಚಂದ್ರ. ಆದ್ರೆ
Bawa lain misalnya dah. Tidak berkutu lah kan? Asal tu. ನಿನ್ನ ಕಣ್ಣಲ್ಲಿ ಕಣ್ಣೀರನ್ನು ನಮ್ಮಿಂದ ನೋಡಲು Beda. ಆಗಲ್ಲ. ನಿನ್ನ ಹೇಳಿದಂತೆ ನಿನ್ನನ್ನು ಚಂದ್ರನೊಡನೆ ಮನವಿ ಮಾಡಿದೆ. Borobar. Borobar tak bagus lah. ಅಣ್ಣ ನನಗೆ ಎಷ್ಟು ಖುಷಿ ಆಗ್ತಿದೆ Lagi sorta. Wow, dia sorta. Oh, bila bisa. Awal waktu lalu ini sorta. ಸ್ವಲ್ಪ ತಲೆನೋವು ಬಂತು. Itu logo ada papa. ನಿನ್ನ ಮದುವೆ ಮಾತುಕತೆ ಯಾವತ್ತು? ಈ ಕಡೆ ಹೊರಗೆ. ಚಂದ್ರು ಹಾಗೂ ಅವರನ್ನ ಮನೆ ಕಟ್ಟಿ ಅಂತ ಹೇಳಿದ್ದಾರೆ. ಬನ್ನಿ ಬಾಯ್ತ. ನೀವು ಮಾತಾಡೋದು ಒಳ್ಳೆಯದೇ ಆಯ್ತು. ಸಂತೋಷವೇ ದುಃಖನೂ ಅದು ನಮಗೆ ಬೇಕಾಗಿಲ್ಲ. ಮುಂದಿನ ಮಾತುಕತೆ ನಡೆಯಲಿ. ಮಾತುಕತೆ ನಾವು ಮಾಡುವುದಕ್ಕಿಂತ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಚಂದ್ರು ಮತ್ತು ಗೌರಿಯ ವಿಷಯ ನನಗೆ ತಿಳಿದಿದೆ ತಾನೆ. ಮುಗಿದು ಹೋದ ಕಥೆಯ ಬಗ್ಗೆ ಈಗ ಚರ್ಚೆ ಬೇಡ. ಸಂತೋಷ್, ಮದುವೆ ಮಾತುಕತೆ ಪ್ರಾರಂಭಿಸು. ಅದನ್ನು ನಾವು ಪ್ರಾರಂಭಿಸಿದ ಬದಲು ನೀವೇ ಪ್ರಾರಂಭಿಸಿದರೆ ಚೆನ್ನಾಗಿರುತ್ತಿತ್ತು. ಸರಿ, ಈ ಮನೆಯ ಸರ್ವ ಆಸ್ತಿ ಯಾರ ಹೆಸರಿನಲ್ಲಿದೆ? ಆಸ್ತಿ ವಿಷಯ ಬಿಟ್ಟು ಬಂದ ಕೆಲಸದ ಬಗ್ಗೆ ಮಾತನಾಡಿ. ಸಂತೋಷ, ನಿನ್ನ ತಮ್ಮನ ಸಂಬಂಧವನ್ನು ಮಾತನಾಡಬೇಡ ಅಂತ ಹೇಳು. ಸೂರಿ, ನೀನು ಸ್ವಲ್ಪ ಸುಮ್ಮನಿರಪ್ಪ. ಈ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿದೆ. ಯಾಕೆ ಭಾಷಾ? ಏಕೆಂದರೆ ನೋಡು, ನಿನ್ನ ತಂಗಿಗೆ ಮದುವೆಯಾಗುವನು ನನ್ನ ತಮ್ಮ ಚಂದ್ರು. ಈ ಆಸ್ತಿಯೆಲ್ಲ ಅವನ ಹೆಸರಿಗೆ ಬರೆದು ಕೊಡಬೇಕು. ನಮ್ಮ ತಂದೆಯವರು ಬೆವರು ಸುರಿಸಿ ಈ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಅದನ್ನು ಮೋಸದಿಂದ ಎತ್ತಲು ಹೊಂಚು ಹಾಕಬೇಡಗಳು. ಮೋಸದಿಂದ ಎತ್ತು ಹಾಕಲು ಇಲ್ಲಿ ಯಾರ ಕಣ್ಣನ್ನು ಕಟ್ಟಿಲ್ಲ. ನೇರವಾಗಿ ನಿಮ್ಮಣ್ಣನ ಹತ್ತಿರ ವಿಷಯವನ್ನು ಚರ್ಚಿಸುತ್ತಿದ್ದೇವೆ. ನೀನು ಸ್ವಲ್ಪ ಒಡ ಹುಟ್ಟಿದ ತಂಗಿಯ ಬಗ್ಗೆ ಮಾತನಾಡಲು ಅವರಿಗೆ ಅಧಿಕಾರ ಇದೆ. ನೀನೇನು ಮುಂದೆ ಹತ್ತಿದವನಲ್ಲ, ಹಿಂದೆ ಹತ್ತಿದವನಲ್ಲ. ನೀನು ಮುಚ್ಚಿಕೊಂಡು ಸುಮ್ಮನೆ ಈ ಮದುವೆ ನಡೆಯಬೇಕಾದರೆ ನನಗಿಂತ ನನ್ನ ಗೆಳೆಯ ಅತಿ ಮುಖ್ಯ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿಲ್ಲು. ಸಂತೋಷ, ನಮ್ಮ ಷರತ್ತಿಗೆ ಒಪ್ಪಿಗೆ ಇದೆ ತಾನೆ? ನನ್ನ ಒಪ್ಪಿಗೆ ಇದೆ ಭಾಷಾ. ಅಣ್ಣ, ಬೇಡ ಬೇಡ. ನನ್ನ ಮದುವೆಗೋಸ್ಕರ ಈ ಆಸ್ತಿನ ಬೇಡ. ನನ್ನ ತಂಗಿಯ ಸುಖಕ್ಕಾಗಿ ನಾವು ಏನನ್ನು ತ್ಯಾಗ ಮಾಡಲು ಸಿದ್ಧರಿದ್ದೇವೆ. ಬೇಡ ಅಣ್ಣ, ನೀನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ತವರು ಮನೆ ಸಿಹಿ ಸಂಪತ್ತು ಮತ್ತು ರತ್ನಗಳಿಂದ ತುಂಬಿ ಸದಾ ಕಾಲ ನಗನಗ್ತಾ ಇರ್ಬೇಕಣ್ಣ. ಅದನ್ನ ಬಿಟ್ಟು ನನ್ನ ಮದುವೆಗೋಸ್ಕರ ಈ ಶ್ರೀಮಂತಿಗೆ ನಾವು ಮಾಡೋದಾದ್ರೆ ನನಗೆ ಯಾರು ಮದುವೆ ಬೇಕಾಗಿಲ್ಲ ಅಣ್ಣ, ಬೇಕಾಗಿಲ್ಲ. ಎಂತ ಮಾತನಾಡುತ್ತಿರುವೆಯಮ್ಮ? ನಿನಗಿಂತ ಈ ಆಸ್ತಿ ನಮಗೆ ದೊಡ್ಡದಲ್ಲ. ನೀನೊಂದು ಸುಖವಾಗಿದ್ದರೆ ನಮಗಷ್ಟೇ ಸಾಕು. ಹೌದಮ್ಮ, ಚಂದ್ರು ಇಲ್ಲದೆ ನೀನು ನೀನು ಜೀವಂತ ಇಲ್ಲ ಎಂದ ಮೇಲೆ ಈ ನಿನ್ನ ಅಣ್ಣ ತಮ್ಮಂದಿರು ಜೀವಂತ ನಿಮ್ಮ ಹೋರಾಟ ಕೇಳಲು ನಾನಿಲ್ಲಿ ಬಂದಿಲ್ಲ. ನಮ್ಮ ಷರತ್ತಿಗೆ ಒಪ್ಪಿಗೆ ಇದ್ದರೆ ಆಸ್ತಿ ಪತ್ರವನ್ನು ಕೊಡು, ಇಲ್ಲದಿದ್ದರೆ ನಾವು ಹೊರಟು ಹೋಗ್ತೇವೆ. ಆಗಲಿ ಭಾಷಾ. ಹೊರಗೆ ಹೋಗಿ ಆಸ್ತಿ ಪತ್ರ ತೆಗೆದುಕೊಂಡು ಬಾ. ಭಾಷಾ, ಆಸ್ತಿ ಪತ್ರ. ಈ ಆಸ್ತಿ ಪತ್ರ ಇದೆ ತಾನೆ? ಬರೆದು ಕೊಟ್ಟಿರೋನು ಧರ್ಮದ ಮನೆಯ ಹಿರಿಯಣ್ಣ. ಕೊಟ್ಟ ಮಾತಿಗೆ ನಾವೆಂದು ತಪ್ಪಿ ನಡೆಯುವುದಿಲ್ಲ. ಒಂದು ವೇಳೆ ತಪ್ಪಿದರೆ ನಮ್ಮ ರುಂಡವನ್ನು ನಾವು ತರಿಸಿಕೊಳ್ಳುತ್ತೇವೆ. ನಮ್ಮ ಮುಂದಿನ ಷರತ್ತನ್ನು ಅವರಿಗೆ ಹೇಳು. ನೋಡಿ
ದೊಡ್ಡ ಇವನೇ ಅವರು ಬಾಳ್ತಾರೆ. ಮೊದಲು ನೀವು ಹಳೆಯ ಬಟ್ಟೆಯನ್ನು ತೊಟ್ಟು ಮನೆ ಕೆಲಸವನ್ನು ಮಾಡಿ ಎప్పుడు ಆಸ್ತಿ ಪಡೆದು